ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಬಿರುಗಾಳಿ ಎಷ್ಟೇ ಪ್ರಬಲವಾಗಿದ್ದರೂ ತನ್ನ ಬೇರುಗಳನ್ನ ಆಳವಾಗಿ ಇಳಿಸಿದ ವೃಕ್ಷವನ್ನ ಅದು ಉರುಳಿಸಲಾರದು. ಜಗತ್ತಿನಲ್ಲಿ ಯಾವುದೇ ದೊಡ್ಡ ಸಾಧನೆಯು ಸುಲಭವಾಗಿ ಸಿಕ್ಕಿದ್ದಲ್ಲ. ಸೋಲುಗಳು ಬಂದರೆ ಕುಗ್ಗಬೇಡಿ. ಪ್ರತಿಯೊಂದು ಸೋಲು ನಿಮಗೆ ಎಲ್ಲಿ ತಿದ್ದಿಕೊಳ್ಳಬೇಕು ಎಂಬ ಪಾಠವನ್ನ ಕಲಿಸುವಂತದ್ದಾಗ್ತದೆ. ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದಕ್ಕಿಂತ ನಿಮ್ಮ ಗುರಿಯ ಬಗ್ಗೆ ನಿಮಗೆ ಎಷ್ಟು ಸ್ಪಷ್ಟತೆ ಇದೆ ಎಂಬುದು ಬಹಳ ಮುಖ್ಯವಾಗ್ತದೆ. ಮೇಷರಾಶಿಯವರಾದ ನೀವು ನೈಸರ್ಗಿಕವಾಗಿಯೇ ಅಂಜದ ಗಂಡುಗಲಿಗಳು. ನಿಮ್ಮ ಎದೆಯಲ್ಲಿ ಧೈರ್ಯ, ಮನಸ್ಸಿನಲ್ಲಿ ಗೆಲ್ಲುವ ಅದಮ್ಯವಾದಂತಹ ಆಸೆ ಸದಾ ಉರಿಯುತ್ತಿರುತ್ತೆ. ನಿಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ನಿಲ್ಲಿಸಲು ಬರುವ ಅಡೆತಡೆಗಳಲ್ಲ, ನಿಮ್ಮಲ್ಲಿರುವಂತಹ ಶಕ್ತಿಯನ್ನ ಪರೀಕ್ಷಿಸುವಂತಹ ಪರೀಕ್ಷೆಗಳು ಮಾತ್ರವಾಗಿರುತ್ತವೆ. ನಿಮ್ಮ ಮೇಲಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಕಷ್ಟದ ಹಾದಿಯೇ ಸುಂದರವಾದ ತಾಣಕ್ಕೆ ಕರೆದೊಯ್ಯುತ್ತದೆ. ಹಿಂದೆ ಸಂಕಲ್ಪವನ್ನು ಮಾಡಿ ಹಿಂಜರಿಕೆ ಇಲ್ಲದೆ ಮುನ್ನಡೆಯಬೇಕಾಗುತ್ತೆ. ನಿಮ್ಮ ಶ್ರಮ, ಫಲ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿನ ಕಿರೀಟವನ್ನ ತೊಡಿಸುವಂತದ್ದಾಗ್ತದೆ. ಇಂದು ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಲಿದೆ ಮತ್ತು ಅವರ ಅನುಭವದ ಮಾತುಗಳು ನಿಮ್ಮ ನಿರ್ಧಾರಗಳಿಗೆ ನೆರವಾಗಲಿವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ತಿಳುವಳಿಕೆ ಮತ್ತು ಹೊಂದಾಣಿಕೆ ಹೆಚ್ಚಾಗ್ತದೆ. ರಜಾ ದಿನವಾಗಿದ್ದರಿಂದ ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸ ಅಥವಾ ಔತಣಕೂಟದಲ್ಲಿ ಭಾಗವಹಿಸುವಿರಿ. ಇನ್ನು ಕುಟುಂಬದ ಅಗತ್ಯತೆಗಳು ಹಾಗೂ ಮನೆಯ ಸೌಕರ್ಯಗಳಿಗಾಗಿ ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ. ಬಜೆಟ್ ಮೀರಿ ಖರ್ಚನ್ನ ಮಾಡಬೇಡಿ. ಇನ್ನು ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಿಕೊಳ್ಳಲು ಈ ದಿನವು ಅನುಕೂಲಕರವಾಗಿರುವಂತದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಅನಿರೀಕ್ಷಿತ ಮೂಲಗಳಿಂದ ಸಣ್ಣ ಮಟ್ಟದ ಧನ ಲಾಭವನ್ನ ನೀವು ನಿರೀಕ್ಷಿಸಬಹುದು. ಇನ್ನು ಕೆಲಸದ ಜಾಗದಲ್ಲಿ ಆತುರದ ಮಾತುಕತೆಯನ್ನ ಮಾಡಬೇಡಿ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯದೆ ಸೌಹಾರ್ದತೆಯಿಂದ ಇರಬೇಕಾಗುತ್ತೆ. ಇನ್ನು ವ್ಯಾಪಾರ ಮತ್ತು ಸ್ವಂತ ಉದ್ಯೋಗ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಪಾಲುದಾರರ ಭೇಟಿಯಾಗುವಂತಹ ಸಾಧ್ಯತೆಯು ಕೂಡ ದಟ್ಟವಾಗಿರುವಂತದ್ದು. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳಿಗೆ ಬೆಂಬಲ ಸಿಗಲಿದೆ. ಉದ್ಯೋಗದಲ್ಲಿರುವವರಿಗೆ ಮುಂದಿನ ವಾರದ ಕೆಲಸಗಳನ್ನ ಯೋಜಿಸಲು ಉತ್ತಮವಾದಂತಹ ಸಮಯವೂ ಕೂಡ ಆಗಿರುವಂತದ್ದು. ಇನ್ನು ಅತಿಯಾದ ಓಡಾಟ ಅಥವಾ ಬಿಸಿಲಿನಿಂದಾಗಿ ಶರೀರದಲ್ಲಿ ಉಷ್ಣಾಂಶ ಹೆಚ್ಚಾಗಬಹುದು ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಅಥವಾ ನೈಸರ್ಗಿಕ ಪಾನೀಯಗಳನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ನಡಿಗೆ ಅಥವಾ ಧ್ಯಾನದಿಂದ ಮಾನಸಿಕ ಶಾಂತಿಯು ಕೂಡ ಕಾಪಾಡಿಕೊಳ್ಬೇಕಾಗುತ್ತೆ ನೀವು. ಇನ್ನ ಶಕ್ತಿ ಮತ್ತು ಉತ್ಸಾಹ ಕೂಡ ಹೆಚ್ಚಾಗಿರುವಂತದ್ದನ್ನ ಕಾಣ್ತೀರ. ಇಂದು ಭಾನುವಾರ ಬೆಳಗ್ಗೆ ಸ್ನಾನವನ್ನ ಮುಗಿಸಿ ಹನುಮಾನ್ ಚಾಲೀಸ ಅಥವಾ ಸಂಕಟ ಮೋಚನ ಹನುಮಾನ್ ಅಷ್ಟಕವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಭಾನುವಾರದ ಶುಭ ಸಂದರ್ಭದಲ್ಲಿ ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಕುಂಕುಮವನ್ನ ಬೆರೆಸಿ ಅಗ್ರವನ್ನ ಅರ್ಪಿಸಬೇಕಾಗುತ್ತೆ. ಇನ್ನ ಓಂ ಕ್ಷಿತಿಪುತ್ರಾಯ ವಿದ್ಮಹಿ ಲೋಹಿತಾಂಗಾಯ ಧೀಮಹಿ ತನ್ನೋ ಗೋಮಚ್ ಪ್ರಚೋದಯಾತ್ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಕೆಂಪು ಬೇಳೆ ಅಥವಾ ಬೆಲ್ಲವನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ಸಮರ್ಪಿಸಬೇಕಾಗುತ್ತೆ. ಇಂದಿನ ದಿವಸ ನೀವು ವೃಷಭರಾಶಿಯವರ ಗುರಿ ತಲುಪುವ ವೇಗಕ್ಕಿಂತ ನಿರಂತರತೆಯೇ ಬಹಳ ಮುಖ್ಯವಾಗ್ತದೆ. ಆಳವಾಗಿ ಬೇರೂರಿದ ಮರ ಬಿರುಗಾಳಿಗೂ ಬಗ್ಗುವುದಿಲ್ಲ. ನಿಮ್ಮ ಶಾಂತ ಸ್ವಭಾವವನ್ನ ನಿಮ್ಮ ದೌರ್ಬಲ್ಯವೆಂದು ಭಾವಿಸಬೇಡಿ. ಅದೇ ನಿಮ್ಮ ನಿಜವಾದಂತಹ ಶಕ್ತಿ. ಸವಾಲುಗಳು ಎದುರಾದಾಗ ಗಾಬರಿಯಾಗದೆ ಗುರಿಯ ಮೇಲೆ ಸ್ಪಷ್ಟವಾದಂತಹ ನಿಗಾವನ್ನ ಇಟ್ಟು ಮುನ್ನಡೆಯಬೇಕಾಗುತ್ತೆ. ಇತರರ ವೇಗವನ್ನ ನೋಡಿ ನಿಮ್ಮ ಪಯಣವನ್ನ ನಿಲ್ಲಿಸಬೇಡಿ. ನಿಮ್ಮದೇ ಆದಂತಹ ಸುಂದರ ಹಾದಿಯನ್ನ ಕೂಡ ನೀವು ಸುಗಮವಾಗಿಸಿಕೊಳ್ತೀರಾ. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣವಾದಂತಹ ನಂಬಿಕೆಯನ್ನು ಇಡಬೇಕಾಗುತ್ತೆ. ಶ್ರಮಕ್ಕೆ ತಕ್ಕಂತಹ ಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತದೆ. ನಿಮ್ಮ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸಿ. ಯಾವುದೇ ಅಡೆತಡೆಗಳು ನಿಮ್ಮನ್ನ ತಡೆಯಲು ಬಿಡಬೇಡಿ. ಎದ್ದು ನಿಲ್ಲಿ, ಶ್ರಮಿಸಿ. ಆಗ ನಿಮ್ಮದೇ ಆದಂತಹ ಸಾಮ್ರಾಜ್ಯವನ್ನ ಕಟ್ಟುವಂತದಾಗ್ತದೆ. ವೃಷಭ ರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರವಾದಂತಹ ತಾಳ್ಮೆ ಮತ್ತು ದೃಢತೆಯಿಂದ ಅಥವಾ ಶ್ರಮಜೀವಿಗಳ ಗುಣವನ್ನ ಹೊಂದಿದವರು. ಜೀವನದಲ್ಲಿ ಯಶಸ್ಸು ರಾತ್ರೋರಾತ್ರಿ ಬರುವಂತದ್ದಲ್ಲ. ಪ್ರತಿದಿನ ನೀವು ಹಾಕುವಂತಹ ಸಣ್ಣ ಸಣ್ಣ ಪ್ರಯತ್ನಗಳೇ ಮುಂದೊಂದು ದಿನ ದೊಡ್ಡ ಇತಿಹಾಸವನ್ನ ಸೃಷ್ಟಿಸುವಂತದಾಗ್ತದೆ. ಇಂದು ಜಂಕ್ ಫುಡ್ ಕಡಿಮೆ ಮಾಡಬೇಕಾಗುತ್ತೆ. ತಾಜಾ ಹಣ್ಣುಗಳ, ತರಕಾರಿಗಳು ಮತ್ತು ಸಮತೋಲಿತ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಗಂಟಲು, ಕುತ್ತಿಗೆ ಅಥವಾ ಬೆನ್ನು ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ದಿನವಿಡೀ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಿರ್ತೀರ. ಇನ್ನು ಬಂಧು ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತಸ ಹಾಗೂ ಹೊಸ ಚೈತನ್ಯ ಕೂಡ ನಿಮಗೆ ಸಿಗುವಂತದಾಗ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ, ಪ್ರೀತಿ ಕೂಡ ವೃದ್ಧಿ ಆಗ್ತದೆ. ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳೆಯುವಂತದಾಗ್ತದೆ. ಇನ್ನು ಮನೆಯಲ್ಲಿ ಶಾಂತಿ, ಸೌಹಾರ್ದತೆಯ ವಾತಾವರಣವನ್ನ ನೋಡುವಂತ
ಲಭಿಸುವಂಥದ್ದು. ಕುಟುಂಬದ ಹಿರಿಯರ ಬೆಂಬಲ ನಿಮಗೆ ಶ್ರೀರಕ್ಷೆಯಾಗಿರುವಂಥದ್ದು. ಇನ್ನು ಭಾನುವಾರವಾದ್ದರಿಂದ ಕುಟುಂಬದೊಂದಿಗೆ ಶಾಪಿಂಗ್ ಅಥವಾ ಊಟೋಪಚಾರಕ್ಕಾಗಿ ಖರ್ಚು ಹೆಚ್ಚಾಗಬಹುದು, ಆದರೂ ಅದು ಸಂತೋಷವನ್ನ ತರುವಂತದ್ದಾಗ್ತದೆ. ಇನ್ನು ಭೂಮಿ, ಆಸ್ತಿ ಅಥವಾ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ದಿನವು ಉತ್ತಮವಾಗಿರುವಂತದ್ದು. ಇನ್ನು ಹಣಕಾಸಿನ ಹರಿವು ಸ್ಥಿರ ಹಾಗೂ ತೃಪ್ತಿದಾಯಕವಾಗಿರುತ್ತದೆ. ಬಾಕಿ ಬರಬೇಕಾಗಿದ್ದ ಹಣ ಕೈ ಸೇರುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಇನ್ನು ನಿಮ್ಮ ನಿರ್ಧಾರಗಳಲ್ಲಿ ಅತಿಯಾದಂತಹ ಹಠಮಾರಿತನವನ್ನ ಬೇಡ. ಬದಲಾವಣೆಗಳಿಗೆ ಮುಕ್ತವಾದಂತಹ ಮನಸ್ಸಿನಿಂದ ಹೊಂದಿಕೊಳ್ಳಬೇಕಾಗುತ್ತೆ. ಇನ್ನು ಹೊಸ ವ್ಯಾಪಾರ, ಪಾಲುದಾರಿಕೆ ಅಥವಾ ವೃತ್ತಿ ಯೋಜನೆಗಳನ್ನ ರೂಪಿಸಲು ಈ ದಿನವು ಅತ್ಯಂತ ಅನುಕೂಲಕರವಾದಂತಹ ದಿನ. ಇನ್ನು ನಿಮ್ಮ ವ್ಯವಸ್ಥಿತ ಕೆಲಸದ ಶೈಲಿಗೆ ಕಚೇರಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಮನ್ನಣೆಯೂ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ದಿನವಿಡೀ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಿರ್ತೀರ. ಗಂಟಲು, ಕುತ್ತಿಗೆ ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಇನ್ನು ವಿಶೇಷವಾಗಿ ಮುಂಜಾನೆ ಶುಚಿಬ್ರೋತರಾಗಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಬೆಳಗ್ಗೆ ಹಸುವಿಗೆ ಹಸಿರು ಹುಲ್ಲನ್ನ, ಬಾಳೆಹಣ್ಣನ್ನ ಅಥವಾ ಬೆಲ್ಲವನ್ನ ನೀಡುವುದರಿಂದ ಶುಕ್ರ ಗ್ರಹದ ಬಲ ಹೆಚ್ಚಾಗಿ ಆರ್ಥಿಕ ಸಮೃದ್ಧಿಯು ಕೂಡ ದೊರೆಯುವಂತದಾಗ್ತದೆ. ಇನ್ನು ಅಕ್ಕಿಯನ್ನ, ಹಾಲನ್ನ ಅಥವಾ ಮೊಸರನ್ನ ಅಥವಾ ಸಕ್ಕರೆಯನ್ನ, ಬಿಳಿ ಬಣ್ಣದ ವಸ್ತುಗಳನ್ನ ಬಡವರಿಗೆ ಅಥವಾ ದೇವಾಲಯಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಸುಗಂಧ ದ್ರವ್ಯದ ಬಳಕೆಯನ್ನ ಮಾಡುವಂಥದ್ದು, ಶ್ರೀಗಂಧ ಆಗಿರ್ಬೋದು ಅಥವಾ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ಬಳಸಬೇಕಾಗುತ್ತೆ. ಈ ದಿನವನ್ನ ಆರಂಭಿಸಬೇಕಾಗುತ್ತೆ. ಅದರಿಂದ ಇದು ಸಕಾರಾತ್ಮಕವಾದಂತಹ ಶಕ್ತಿಯನ್ನ ಕೂಡ ನಿಮಗೆ ನೀಡುವಂತದ್ದಾಗ್ತದೆ. ಇನ್ನು ಭಾನುವಾರದಂದು ಶಿವನಿಗೆ ಬಿಲ್ಪತ್ರೆಯನ್ನ ಅಥವಾ ಹಾಲುವನ್ನು ಅರ್ಪಿಸಿ ಓಂ ನಮಃ ಶಿವಾಯ ಜಪಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಕಾರ್ಯಸಿದ್ಧಿಯು ಕೂಡ ಲಭಿಸುವಂತದ್ದಾಗ್ತದೆ ನಿಮಗೆ. ಮಿಥುನ ರಾಶಿಯವರ ಜೀವನದಲ್ಲಿ ಯಾವುದೇ ಸವಾಲು ಬಂದಾಗ ಹೆದರಿ ಹಿಂದೆ ಸರಿಯಬೇಡಿ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಕೂಡ ನಿಮ್ಮ ತೀಕ್ಷ್ಣವಾದಂತಹ ಬುದ್ಧಿಶಕ್ತಿ ಮತ್ತು ಸಕಾರಾತ್ಮಕವಾದಂತಹ ದೃಷ್ಟಿಕೋನದಿಂದ ಅದನ್ನ ನಿಮ್ಮ ಪರವಾಗಿ ಬದಲಾಯಿಸುವಂತಹ ಸಾಮರ್ಥ್ಯ ನಿಮಗಿರುವಂತದ್ದು. ಇತರರು ಅಸಾಧ್ಯವೆಂದು ಭಾವಿಸಿದ್ದನ್ನ ಸುಲಭವಾಗಿ ಸಾಧಿಸಬಲ್ಲಂತಹ ಚಾಕಚಕ್ಯತೆಯು ಕೂಡ ನಿಮ್ಮಲ್ಲಿ ಮಾತ್ರ ಇರುವಂತದ್ದು. ನಿಮ್ಮ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಆತಂಕ ಮತ್ತು ಅಸ್ಥಿರತೆಯನ್ನ ಬದಿಗುತ್ತಿ ನಿಮ್ಮ ಗುರಿಯ ಮೇಲೆ ದೃಢವಾದಂತಹ ಗಮನವನ್ನು ಇಡಬೇಕಾಗುತ್ತೆ. ನಿಮ್ಮ ಶ್ರಮ, ಬುದ್ಧಿ ಮತ್ತು ಆತ್ಮವಿಶ್ವಾಸ ಒಂದಾದಾಗ ಜಯವು ನಿಮ್ಮ ಹೆಜ್ಜೆಯಲ್ಲಿಡಲೇ ಇರುವಂತದ್ದು. ನಿಮ್ಮೊಳಗಿನ ಅಗಾಧವಾದಂತಹ ಶಕ್ತಿಯನ್ನು ನಂಬಿ ಮುನ್ನಡೆಯಬೇಕಾಗುತ್ತೆ. ಇನ್ನು ಮಿಥುನ ರಾಶಿಯವರಾದ ನಿಮ್ಮಲ್ಲಿ ನೈಸರ್ಗಿಕವಾಗಿ ಅಪಾರವಾದಂತಹ ಜ್ಞಾನದಾಹ, ಚುರುಕುತನ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂತಹ ಅದ್ಭುತವಾದಂತಹ ಗುಣವಿದೆ. ನೀವು ಗಾಳಿಯಂತೆ ಮುಕ್ತವಾಗಿ ಹರಿಯುವವರು. ಯಾವ ಅಡೆತಡೆಗಳು ನಿಮ್ಮ ವೇಗವನ್ನ ಕಟ್ಟಿ ಹಾಕಲು ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಬುದ್ಧಿವಂತಿಕೆಯು ಅತ್ಯಂತ ಶಕ್ತಿಶಾಲಿಯಾದಂತಹ ಆಯುಧ. ಅದನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಿದ್ರೆ ಯಾವುದೇ ಪರ್ವತನ್ನ ಕೂಡ ಕರಗಿಸುವುದಾದಂತಹ ಶಕ್ತಿ ನಿಮ್ಮಲ್ಲಿ ಅಡಗಿರುವಂತದ್ದು. ಇಂದು ಹೊಸ ಒಪ್ಪಂದಗಳು ಆಗಿರ್ಬೋದು ಅಥವಾ ಪಾರ್ಟ್ ಟೈಮ್ ಕೆಲಸಗಳಿಂದ ಹೆಚ್ಚುವರಿ ಆದಾಯ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ವ್ಯಾಪಾರಸ್ಥರಿಗೆ ಚುರುಕಾದ ವ್ಯಾಪಾರ ನಡೆದು ಉತ್ತಮ ಲಾಭವು ಕೂಡ ನಿಮಗೆ ಕೈ ಸೇರುವಂತದ್ದು. ಷೇರು ಮಾರುಕಟ್ಟೆ ಅಥವಾ ಅಲ್ಪಾವಧಿ ಉಳಿತಾಯ ಯೋಜನೆಗಳಲ್ಲಿ ಜಾಗರೂಕತೆಯಿಂದ ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನ ಕೈಗೆತ್ತಿಕೊಂಡು ಗೊಂದಲಕ್ಕೀಡಾಗಬೇಡಿ. ಆದ್ಯತೆಯ ಪ್ರಕಾರ ಒಂದೊಂದೇ ಕೆಲಸವನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಇನ್ನು ಉನ್ನತ ವ್ಯಕ್ತಿಗಳ ಅಥವಾ ಹೊಸ ಸ್ನೇಹಿತರ ಸಂಪರ್ಕದಿಂದ ಭವಿಷ್ಯದ ವೃತ್ತಿ ಜೀವನಕ್ಕೆ ಅನುಕೂಲಕರವಾದಂತಹ ಅವಕಾಶಗಳು ಕೂಡ ಸೃಷ್ಟಿಯಾಗ್ತಾ ಹೋಗ್ತವೆ. ಇನ್ನು ಮಾತುಕತೆ, ಬರವಣಿಗೆ, ಮಾಧ್ಯಮ, ಐಟಿ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವಂತವರಿಗೆ ಇಂದು ಅತ್ಯುತ್ತಮವಾದಂತಹ ಪ್ರಗತಿ ಕಂಡು ಬರುವಂತದ್ದು. ನಿಮ್ಮ ಕಲ್ಪನೆಗೂ ಹಾಗೂ ಹೊಸ ಯೋಜನೆಗಳಿಗೆ ಮೆಚ್ಚುಗೆಯೂ ಕೂಡ ದೊರೆಯುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನು ಮನೆಯಲ್ಲಿ ಹಾಸ್ಯ, ಲವಲವಿಕೆ ಮತ್ತು ಸಂಭ್ರಮದ ವಾತಾವರಣವನ್ನ ನೋಡ್ತೀರ. ಒಡ ಹುಟ್ಟಿದವರೊಂದಿಗೆ ಪ್ರೀತಿ, ವಿಶ್ವಾಸ ಮತ್ತು ಪ್ರೇಮ ಕೂಡ ಹೆಚ್ಚಾಗುವಂತದ್ದು. ಇನ್ನು ಕುಟುಂಬದವರೊಂದಿಗೆ ಹತ್ತಿರದ ಸ್ಥಳಗಳಲ್ಲಿ ಪ್ರಯಾಣ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಯೋಜನೆಯನ್ನ ಕೂಡ ರೂಪಿಸುವಂತಹ ದಿನ. ನಿಮ್ಮ ಮೃದು ಮಾತುಗಳು ಕುಟುಂಬದ ಹಳೆಯ ಮನಸ್ತಾಪಗಳನ್ನ ಕೂಡ ಸುಲಭವಾಗಿ ದೂರ ಮಾಡುವಂತದ್ದಾಗ್ತದೆ. ಇನ್ನು ಆರೋಗ್ಯದ ವಿಚಾರವಾಗಿ ಶಕ್ತಿ ಮತ್ತು ಮಾನಸಿಕ ಉತ್ಸಾಹ ಕೂಡ ಉತ್ತಮವಾಗಿರುವಂತದ್ದು. ಅತಿಯಾದಂತಹ ಯೋಚನೆಯಿಂದ ನರಗಳ ದೌರ್ಬಲ್ಯ, ಭುಜ ನೋವು ಅಥವಾ ಕುತ್ತಿಗೆ ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಪ್ರಾಣಾಯಾಮವನ್ನ ಮಾಡಿ, ಧ್ಯಾನವನ್ನ ಮಾಡಿ ಹಾಗೂ ಪರದೆಯ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಇನ್ನು ಮನಸ್ಸಿಗೆ ವಿಶ್ರಾಂತಿಯನ್ನ ನೀಡಬೇಕಾಗುತ್ತೆ. ನೀವು ಇಂದು ಗಣೇಶನಿಗೆ ಬೆಳಗ್ಗೆ ಘರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇದು ವಿಘ್ನಗಳನ್ನ ನಿವಾರಿಸಿ ಕಾರ್ಯಸಿದ್ಧಿಯನ್ನ ತರುವಂತದ್ದಾಗ್ತದೆ. ಇನ್ನು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಿ ಅಥವಾ ಕೈಯಲ್ಲಿಟ್ಟುಕೊಂಡು ಓಂ ಬ್ರಾಂ ರೀಂ ಬ್ರೌಂ ಸಂಭುದಾಯ ನಮಃ ಎಂಬ ಮಂತ್ರವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ತಾಜಾ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ತರಕಾರಿಗಳನ್ನ ತಿನ್ನಿಸಿ. ಇದು
ಬುಧ ದೋಷವನ್ನ ಶಮನಗೊಳಿಸುವಂತದ್ದಾಗ್ತದೆ. ಇನ್ನ ಹಸಿರು ಹೆಸರು ಕಾಳು ದಾನವನ್ನ ಮಾಡುವಂಥದ್ದು. ಸ್ವಲ್ಪ ಹೆಸರು ಕಾಳುಗಳನ್ನ ಬಡವರಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ತುಳಸಿ ಗಿಡಕ್ಕೆ ನೀರನ್ನ ಹಾಕಿ ನಮಸ್ಕರಿಸಿ ಅಥವಾ ಮನೆಯ ಸುತ್ತಮುತ್ತ ಹಸಿರು ಗಿಡವನ್ನ ನೆಟ್ಟು ಪೋಷಿಸುವುದರಿಂದ ಸಕಾರಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗ್ತದೆ. ಕಟಕ ರಾಶಿಯವರ ನಿಮ್ಮ ಸೂಕ್ಷ್ಮ ಮನಸ್ಸು ನಿಮ್ಮ ದೌರ್ಬಲ್ಯವಲ್ಲ, ಅದೇ ನಿಮ್ಮ ನಿಜವಾದಂತಹ ಶಕ್ತಿ. ಸವಾಲುಗಳು ಎದುರಾದಾಗ ಎದೆಗುಂದಬೇಡಿ. ಸೋಲುಗಳು ನಿಮ್ಮನ್ನ ಪರೀಕ್ಷಿಸಲು ಬರುವಂತಹ ಮೆಟ್ಟಲುಗಳು ಮಾತ್ರವಾಗ್ತವೆ. ನಿಮ್ಮ ಅಂತಃಪ್ರಜ್ಞೆ ಮತ್ತು ಕಠಿಣವಾದಂತಹ ಪರಿಶ್ರಮದ ಮೇಲೆ ನಂಬಿಕೆಯನ್ನ ಇಡಬೇಕಾಗುತ್ತೆ. ನೀವು ನಿಮ್ಮ ಹೃದಯದ ಮಾತನ್ನ ಕೇಳಿ, ಕನಸುಗಳತ್ತ ದೃಢವಾದಂತಹ ಹೆಜ್ಜೆಯನ್ನು ನೀಡಿ. ಸ್ವಯಂ ನಂಬಿಕೆಯೇ ಎಲ್ಲ ಗೆಲುವುಗಳ ಮೂಲ ಬೇರಾಗಿರುವಂಥದ್ದು. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಫಲ ಖಂಡಿತವಾಗಿ ದೊರೆಯುತ್ತದೆ. ಇಂದು ಮತ್ತೊಂದು ಹೊಸ ಆರಂಭಕ್ಕೆ ಮುನ್ನಡಿಯನ್ನ ಬರೆಯಬೇಕಾಗುತ್ತೆ. ಮುನ್ನಡೆದರೆ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂಥದ್ದು. ನದಿಯು ಬಂಡೆಗಳನ್ನ ಸೀಳಿ ಮುನ್ನುಗ್ಗುವುದು ಅದರ ಬಲದಿಂದಲ್ಲ, ಬದಲಿಗೆ ಅದರ ನಿರಂತರವಾದಂತಹ ಅರಿವಿನಿಂದ. ಕಟಕ ರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರವಾದಂತಹ ತಾಳ್ಮೆ, ಪ್ರೀತಿ ಮತ್ತು ಸಹಾನುಭೂತಿಯನ್ನ ಹೊಂದಿದವರು. ಚಂದ್ರನಂತೆ ನಿಮ್ಮ ಜೀವನದಲ್ಲೂ ಏರಿಳಿತಗಳು ಸಹಜ, ಆದರೆ ಅಮಾವಾಸ್ಯೆಯ ನಂತರ ಪೂರ್ಣಿಮೆಯ ಒಂದೇ ಬರುತ್ತದೆ ಎಂಬ ಸತ್ಯವನ್ನ ನೀವು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ. ಇಂದು ಆರೋಗ್ಯದಲ್ಲಿ ನೋಡುವುದಾದರೆ ಶಾರೀರಿಕವಾಗಿ ಚೈತನ್ಯವಿರುತ್ತದೆ. ಶೀತ, ಕಫ ಅಥವಾ ನೀರಿನ ಬದಲಾವಣೆಯಿಂದ ಗಂಟಲು ನೋವು ಕಾಣಿಸಿಕೊಳ್ಳಬಹುದು. ಮಾನಸಿಕ ಒತ್ತಡ ಕಡಿಮೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಇನ್ನು ಧ್ಯಾನ, ಉಸಿರಾಟದ ವ್ಯಾಯಾಮ ಮತ್ತು ಬೆಚ್ಚಗಿನ ನೀರನ್ನ ಸೇವಿಸುವುದು ಆರೋಗ್ಯಕ್ಕೆ ಹಿತಕರವಾಗಿರುವಂಥದ್ದು. ಇನ್ನು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ತಿಳುವಳಿಕೆ ಮತ್ತು ಗೌರವ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ತಾಯಿಯ ಆರೋಗ್ಯ ಸುಧಾರಿಸಲಿದೆ ಮತ್ತು ಅವರ ಕಡೆಯಿಂದ ಬೆಂಬಲ ಹಾಗೂ ಮಾರ್ಗದರ್ಶನ ಕೂಡ ನಿಮಗೆ ದೊರೆಯುವಂತದ್ದಾಗ್ತದೆ. ಮನೆಯಲ್ಲಿ ಶಾಂತಿಯುತ ಹಾಗೂ ಸಂತಸದ ವಾತಾವರಣವನ್ನ ನೋಡ್ತೀರ. ಕುಟುಂಬದೊಂದಿಗೆ ಸಮಯವನ್ನ ಕಳೆಯಲು ಉತ್ತಮವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನು ಹೊಸ ಯೋಜನೆಗಳಲ್ಲಿ ಹಣ ಹೂಡುವ ಮೊದಲು ಅನುಭವಿಗಳ ಸಲಹೆಯನ್ನ ಪಡೆಯುವುದು ಬಹಳ ಸೂಕ್ತವಾಗಿರುತ್ತದೆ. ಗೃಹೋಪಯೋಗಿ ವಸ್ತುಗಳು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುವಂತದ್ದು. ನಿರೀಕ್ಷಿತ ಮೂಲಗಳಿಂದ ಸಣ್ಣ ಪ್ರಮಾಣದ ಧನ ಲಾಭವನ್ನ ಕೂಡ ಕಾಣುವಂತದ್ದಾಗ್ತದೆ. ಇನ್ನು ಭಾವನಾತ್ಮಕವಾಗಿ ಅಥವಾ ಆತುರದಿಂದ ಯಾವುದೇ ವೃತ್ತಿಪರ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಪ್ರಾಯೋಗಿಕ ದೃಷ್ಟಿಕೋನವನ್ನ ನೀವು ಬೆಳೆಸಿಕೊಂಡು ಹೋಗಬೇಕಾಗುತ್ತೆ. ಇನ್ನ ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದಂತಹ ಸಹಕಾರ ದೊರೆತು ಹಳೆಯ ಬಾಕಿ ಹಣಗಳು ಕೂಡ ನಿಮಗೆ ರಿಟರ್ನ್ ಬರುವಂತದ್ದು ಅಥವಾ ಬಾಕಿ ಕೆಲಸಗಳು ಕೂಡ ಪೂರ್ಣಗೊಳ್ಳುವಂತದ್ದನ್ನ ನೋಡ್ತೀರಾ. ಇನ್ನು ಹೊಸ ಆಲೋಚನೆಗಳು ಹಾಗೂ ಸೃಜನಶೀಲ ಕೌಶಲ್ಯಗಳಿಗೆ ಕೆಲಸದ ಸ್ಥಳದಲ್ಲಿ ಉತ್ತಮವಾದಂತಹ ಪ್ರಶಂಸೆಯು ಕೂಡ ನಿಮಗೆ ದೊರೆಯುವಂತದ್ದಾಗ್ತದೆ ಇಂದಿನ ದಿವಸ. ಇನ್ನು ಮನೆಯಲ್ಲಿ ಶಾಂತಿಯುತ ಹಾಗೂ ಸಂತಸದ ವಾತಾವರಣವನ್ನ ನೋಡುವಂಥದ್ದು. ಕುಟುಂಬದವರೊಂದಿಗೆ ಸಮಯವನ್ನ ಕಳೆಯಲು ಕೂಡ ಉತ್ತಮವಾದಂತಹ ದಿನವೂ ಕೂಡ ಆಗಿರುವಂತದ್ದು ಇಂದಿನ ದಿವಸ. ಇನ್ನು ವಿಶೇಷವಾಗಿ ಭಾನುವಾರ ಬೆಳಗ್ಗೆ ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧವಾದಂತಹ ನೀರಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ. ಇನ್ನು ಚಂದ್ರ ಮಂತ್ರವನ್ನ ಜಪ ಮಾಡುವಂಥದ್ದು ಮನಸ್ಸಿನ ಶಾಂತಿಗಾಗಿ ಓಂ ಸೋಮಾಯ ನಮಃ ಅಥವಾ ಓಂ ಚಂದ್ರಮಸೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಾಲು, ಅಕ್ಕಿ, ಸಕ್ಕರೆ ಅಥವಾ ಬೆಳ್ಳಿಯಂತಹ ಬಿಳಿ ವಸ್ತುಗಳನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಮುಂಜಾನೆ ತಾಯಿಯ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡಿಬೇಕಾಗುತ್ತೆ. ಇದು ಚಂದ್ರಗ್ರಹದ ಬಲವನ್ನ ಹೆಚ್ಚಿಸಿ ನೆಮ್ಮದಿಯನ್ನ ತರುವಂತದ್ದಾಗ್ತದೆ. ಇನ್ನು ಬಾಯಾರಿದವರಿಗೆ ಕುಡಿಯುವಂತಹ ನೀರನ್ನ ಒದಗಿಸಿ ಅಥವಾ ಮನೆಯ ಮೇಲ್ಛಾವಣಿಯ ಮೇಲೆ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಿದರೆ ಕೂಡ ಸಕಲ ವಿಘ್ನಗಳು ದೂರವಾಗಿ ಯಶಸ್ಸನ್ನ ಕಾಣುವಂತದ್ದಾಗ್ತದೆ. ಸಿಂಹರಾಶಿಯವರೇ ನೋಡಿ, ಜಗತ್ತು ಫಲಿತಾಂಶವನ್ನ ಮಾತ್ರ ನೋಡುತ್ತದೆ, ಆದರೆ ಆ ಫಲಿತಾಂಶದ ಹಿಂದೆ ನಿಮ್ಮ ಬೆವರು, ಶ್ರಮ ಮತ್ತು ಅಚಲವಾದ ನಂಬಿಕೆ ಇರಬೇಕಾಗುತ್ತೆ. ಇತರರ ಮಾತುಗಳಿಗೆ ಕಿವಿಗೊಟ್ಟು ನಿಮ್ಮ ಗುರಿಯನ್ನ ಬದಲಿಸಬೇಡಿ. ನೀವು ಹುಟ್ಟಿದ್ದೇ ದೊಡ್ಡ ಸಾಧನೆಯನ್ನ ಮಾಡುವುದು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ನಿಮ್ಮ ಆಲೋಚನೆಗಳು ರಾಜನಂತಿರಬೇಕು. ನಿಮ್ಮ ಪರಿಶ್ರಮದ ದೃಢವಾಗಿರಬೇಕು. ನಿಮ್ಮ ಕನಸುಗಳನ್ನ ನನಸಾಗಿಸಲು ಹಿಂದೆ ಬದ್ಧರಾಗಬೇಕಾಗುತ್ತದೆ. ಜಗತ್ತು ನಿಮ್ಮ ಹೆಜ್ಜೆಯ ಸದ್ದನ್ನ ಕೇಳಲು ಕಾಯುತ್ತಿರುವಂತದ್ದು ಎಂಬುದನ್ನ ಗಮನಿಸಬೇಕಾಗುತ್ತೆ. ಸಿಂಹರಾಶಿಯವರಾದ ನಿಮ್ಮಲ್ಲಿ ನೈಸರ್ಗಿಕವಾಗಿ ಅಸಾಧಾರಣವಾದಂತಹ ನಾಯಕತ್ವದ ಗುಣ ಮತ್ತು ಎದೆಗಾರಿಕೆ ಇದೆ. ಜೀವನದಲ್ಲಿ ಎದುರಾಗುತ್ತಿರುವಂತಹ ಸವಾಲುಗಳು ನಿಮ್ಮನ್ನ ಪರೀಕ್ಷಿಸಲು ಬರುವುದೇ ಹೊರತು ಸೋಲಿಸುವುದಕ್ಕಲ್ಲ. ಸೂರ್ಯನು ದಿನದ ಕೊನೆಯಲ್ಲಿ ಮುಳುಗಿದರೂ ಕೂಡ ಮರುದಿನ ಮುಂಜಾನೆ ಮತ್ತು ಅದೇ ತೇಜಸ್ಸಿನಿಂದ ಉದಯಿಸುತ್ತಾನೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ತಾತ್ಕಾಲಿಕ ಹಿನ್ನಡೆಗಳು ಎಂದಿಗೂ ಕೂಡ ಶಾಶ್ವತವಾಗಿರುವುದಿಲ್ಲ. ಬೆಳಕು ಹರಡಲು ಸೂರ್ಯನಿಗೆ ಯಾರ ಅನುಮತಿಯೂ ಕೂಡ ಬೇಕಾಗಿಲ್ಲ. ನಿಮ್ಮೊಳಗಿನ ಒಂದು ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಲು ನಿಮಗೆ ಯಾರ ಒಪ್ಪಿಗೆಯೂ ಕೂಡ ಅಗತ್ಯವಿಲ್ಲ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ಹಣಕಾಸಿನ ಸ್ಥಿತಿ ಬಲವಾಗಿರುವಂತದ್ದು ನಿಮ್ದು. ಸರ್ಕಾರಿ ಮೂಲಗಳಿಂದ ಅಥವಾ ಪೂರ್ವಿಕರ ಆಸ್ತಿಯಿಂದ ಲಾಭದ ಸೂಚನೆಗಳಿವೆ. ಶುಭ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಸಂತೋಷಕ್ಕಾಗಿ
ಹಣ ಖರ್ಚಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಆದರೆ ಅದು ಸಾರ್ಥಕ ಎನಿಸುವಂತದ್ದಾಗ್ತದೆ. ಸ್ಥಿರಾಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯ ಹೂಡಿಕೆಯನ್ನ ಮಾಡಲು ಕೂಡ ಯೋಜನೆಯನ್ನ ರೂಪಿಸುವಂತಹ ದಿನವಾಗಿದೆ. ಇತರರ ಮೇಲೆ ಅಧಿಕಾರ ಚಲಾಯಿಸುವಂತಹ ವೃತ್ತಿಯನ್ನ ನಿಯಂತ್ರಿಸಿ ಸಹೋದ್ಯೋಗಿಗಳನ್ನ ಜೊತೆಯಾಗಿ ಕರೆದೊಯ್ಯಬೇಕಾಗುತ್ತೆ. ನೀವು ನಿಮ್ಮ ಮಾತು ಮತ್ತು ಆಲೋಚನೆಗಳಿಗೆ ಸಮಾಜದಲ್ಲಿ ಹಾಗೂ ವೃತ್ತಿ ಕ್ಷೇತ್ರದಲ್ಲಿ ಬೆಲೆ ಕೂಡ ಸಿಗುವಂತದ್ದು. ವ್ಯಾಪಾರಸ್ಥರಿಗೆ ಹಳೆಯ ಸಂಪರ್ಕಗಳಿಂದ ಹೊಸ ವ್ಯವಹಾರದ ಅವಕಾಶಗಳು ಕೂಡ ಸಿಗುವಂತದ್ದನ್ನ ಕಾಣ್ತೀರಾ. ಇನ್ನು ಮುಂದಿನ ವಾರಕ್ಕೆ ಸಂಬಂಧಿಸಿದಂತಹ ಪ್ರಮುಖ ನಿರ್ಧಾರಗಳು ಮತ್ತು ಕಾರ್ಯತಂತ್ರಗಳನ್ನ ರೂಪಿಸಲು ಇಂದು ಅತ್ಯುತ್ತಮವಾಗಿರುವಂತಹ ದಿನವೂ ಕೂಡ ಆಗಿರುವಂತದ್ದು. ಭಾನುವಾರದ ರಜಾ ದಿನವಾದ್ದರಿಂದ ಕುಟುಂಬದೊಂದಿಗೆ ಪ್ರವಾಸವನ್ನ ಅಥವಾ ಔತಣಕೂಟದಲ್ಲಿ ಭಾಗಿಯಾಗುವಂತಹ ಸಂದರ್ಭಗಳನ್ನ ನೋಡ್ತೀರಾ. ತಂದೆ ಅಥವಾ ಹಿರಿಯರ ಬೆಂಬಲ ನಿಮಗೆ ಮಾನಸಿಕ ನೆಮ್ಮದಿಯನ್ನು ಕೂಡ ನೀಡುವಂತದ್ದಾಗ್ತದೆ. ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಪ್ರೀತಿ ಹೆಚ್ಚಾಗುವಂಥದ್ದು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಉತ್ತಮವಾದಂತಹ ಚರ್ಚೆಗಳು ಕೂಡ ನಡೆಯುವಂತದ್ದನ್ನ ಕಾಣ್ತೀರಾ. ಇನ್ನು ದಿನವಿಡೀ ಉತ್ತಮವಾದಂತಹ ಶಕ್ತಿ ಮತ್ತು ಉತ್ಸಾಹವನ್ನ ಕಾಣ್ತೀರಾ. ಸೂರ್ಯನ ಬಿಸಿಲು ಅಥವಾ ಪಿತ್ತ ವಿಕಾರದಿಂದಾಗಿ ಉಂಟಾಗುವಂತಹ ತಲೆನೋವು ಅಥವಾ ಅಸಿಡಿಟಿ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಎಳನೀರು ಅಥವಾ ಹಣ್ಣಿನ ರಸವನ್ನ ಸೇವನೆಯನ್ನ ಮಾಡಿ ಲಘು ನಡಿಗೆ ದಿನವನ್ನ ಇನ್ನಷ್ಟು ಉಲ್ಲಾಸಗೊಳಿಸುವಂಥದ್ದು. ಇನ್ನು ವಿಶೇಷವಾಗಿ ಮುಂಜಾನೆ ತಾಮ್ರದ ಚೊಂಬಿನಲ್ಲಿ ನೀರು, ಕೆಂಪು ಚಂದನ, ಕುಂಕುಮ ಮತ್ತು ಕೆಂಪು ಹೂಗಳನ್ನು ಹಾಕಿ ಓಂ ಸೂರ್ಯಾಯ ನಮಃ ಎಂದು ಹೇಳುತ್ತಾ ಅಗ್ರ್ಯವನ್ನ ನೀಡಬೇಕಾಗತ್ತೆ. ಇನ್ನು ಭಾನುವಾರ ಬೆಳಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಭಕ್ತಿಯಿಂದ ಪಠಿಸಿ ಅಥವಾ ಕೇಳಿಸ್ಕೊಳ್ಬೇಕಾಗತ್ತೆ. ಇದು ಕಾರ್ಯಸಿದ್ಧಿಯನ್ನ ನೀಡುವಂಥದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಗೋಧಿ ಹಿಟ್ಟನ್ನ, ಬೆಲ್ಲವನ್ನ ಅಥವಾ ತಾಮ್ರದ ವಸ್ತುವನ್ನ ದಾನವಾಗಿ ಮಾಡಬೇಕಾಗತ್ತೆ. ಇನ್ನು 108 ಬಾರಿ ಗಾಯತ್ರಿ ಮಂತ್ರವನ್ನ ಧ್ಯಾನಿಸುತ್ತಾ ಜಪಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಆತ್ಮಬಲ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಹಸುವಿಗೆ ಬೆಲ್ಲ ಮತ್ತು ಗೋಧಿ ಹಿಟ್ಟಿನ ಉಂಡೆಗಳನ್ನ ಅಥವಾ ಹಸಿರು ಹುಲ್ಲನ್ನ ನೀಡುವುದರಿಂದ ಸಕಲ ಗ್ರಹ ದೋಷಗಳು ಕೂಡ ನಿವಾರಣೆಯಾಗುವಂತದ್ದನ್ನ ಈ ದಿನ ನೀವು ಕಾಣುವಂತದ್ದಾಗ್ತದೆ. ಕನ್ಯಾ ರಾಶಿಯವರೇ ನೋಡಿ, ಪರಿಪೂರ್ಣತೆಯ ಹಿಂದಿನ ರಹಸ್ಯ ಕೇವಲ ಪ್ರತಿಭೆಯಲ್ಲ, ಬದಲಿಗೆ ಪ್ರತಿದಿನ ಮಾಡುವಂತಹ ಸಣ್ಣ ಸಣ್ಣ ಸುಧಾರಣೆಗಳು. ಜಗತ್ತಿನ ನಕಾರಾತ್ಮಕ ಮಾತುಗಳಿಗೆ ಕಿವಿಗೊಡದೆ ನಿಮ್ಮ ಅಂತರಂಗದ ಶಕ್ತಿಯನ್ನು ನಂಬಬೇಕಾಗುತ್ತೆ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ಮತ್ತು ಶ್ರಮ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ನಿಮ್ಮ ಬುದ್ಧಿವಂತಿಕೆಗೆ ನಿಮ್ಮ ಅತಿ ದೊಡ್ಡದಾದಂತಹ ಬಲ. ಆತ್ಮವಿಶ್ವಾಸದಿಂದ ಮುನ್ನುಡಿ. ನಿಮ್ಮ ಕನಸುಗಳು ಹಾದಿಯನ್ನ ನೀವೇ ಸುಗಮಗೊಳಿಸಿಕೊಳ್ಳಬೇಕಾಗುತ್ತೆ. ಯಶಸ್ಸು ಕೇವಲ ಅದೃಷ್ಟವಂತರ ಸ್ವತ್ತಲ್ಲ, ನಿಷ್ಠೆಯಿಂದ ಶ್ರಮಿಸುವಂತಹ ನಿಮ್ಮಂತಹ ಸಾಧಕರ ಸ್ವತ್ತವಾಗಿರುವಂಥದ್ದು. ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರವಾದಂತಹ ತಾಳ್ಮೆ, ವಿವೇಚನೆ ಮತ್ತು ಅಚ್ಚುಕಟ್ಟತನಕ್ಕೆ ಹೆಸರಾದವರು. ಯಾವುದೇ ಕಠಿಣ ಪರಿಸ್ಥಿತಿಯನ್ನ ವಿಶ್ಲೇಷಿಸಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿ ಮಾತ್ರ ಇರುವಂತದ್ದು. ಜೀವನದಲ್ಲಿ ಎದುರಾಗುತ್ತಿರುವಂತಹ ಸವಾಲುಗಳನ್ನ ಕಂಡು ಎಂದಿಗೂ ಕೂಡ ಹಿಂಜರಿಯಬೇಡಿ. ಆ ಸವಾಲುಗಳು ನಿಮ್ಮ ಪ್ರತಿಭೆಯನ್ನ ಸಾಣೆ ಹಿಡಿಯಲು ಬಂದಿರುವಂತಹ ಪರೀಕ್ಷೆಗಳು ಮಾತ್ರವಾಗಿರುತ್ತವೆ. ಸ್ಪಷ್ಟವಾದಂತಹ ಗುರಿ, ತೀಕ್ಷ್ಣವಾದಂತಹ ಬುದ್ಧಿ ಮತ್ತು ನಿರಂತರ ಶ್ರಮ ಇರುವಲ್ಲಿ ಅಸಾಧ್ಯ ಎಂಬ ಪದಕ್ಕೆ ಯಾವುದೇ ಕಾರಣಕ್ಕೂ ಜಾಗ ಇರುವುದಿಲ್ಲ ಎಂಬುದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ನಿಮ್ಮ ನಿಖರವಾದಂತಹ ಯೋಜನೆ ಮತ್ತು ಕಾರ್ಯಕ್ಷಮತೆಗೆ ಪ್ರಶಂಸೆ ದೊರೆಯುವಂತಹದ್ದು. ಲೆಕ್ಕಪತ್ರ ಆಗಿರ್ಬೋದು, IT ಆಗಿರ್ಬೋದು, ಸಂಶೋಧನೆ ಆಗಿರ್ಬೋದು ಮತ್ತು ಬರವಣಿಗೆ ಕ್ಷೇತ್ರದಲ್ಲಿ ಇರುವಂತವರಿಗೆ ಉತ್ತಮ ಪ್ರಗತಿ ಕಂಡು ಬರುವಂತದ್ದು. ಭವಿಷ್ಯದ ಯೋಜನೆಗಳಿಗೆ ಸೂಕ್ತವಾದಂತಹ ರೂಪುರೇಷೆಯು ಕೂಡ ಸಿದ್ಧಪಡಿಸಲು ಇದು ಒಳ್ಳೆಯ ಸಮಯ. ಸಂದರ್ಶನ ಅಥವಾ ಉದ್ಯೋಗ ಬದಲಾವಣೆಗೆ ಪ್ರಯತ್ನವನ್ನ ಪಟ್ಟವರಿಗೆ ಉತ್ತಮವಾದಂತಹ ಶುಭ ಫಲಗಳು ಕೂಡ ಸಿಗುವಂತದ್ದು. ಸಣ್ಣ ಪುಟ್ಟ ಲೋಪದೋಷಗಳ ಬಗ್ಗೆ ಅತಿಯಾಗಿ ಚಿಂತಿಸುವುದನ್ನ ತಪ್ಪಿಸಿ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದರ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಸಮತೋಲನದಿಂದ ಕೂಡಿರುವಂತದ್ದು. ಬುದ್ಧಿವಂತಿಕೆಯಿಂದ ಮಾಡುವಂತಹ ಉಳಿತಾಯ ಮತ್ತು ಹೂಡಿಕೆಗಳು ದೀರ್ಘಾವಧಿಯಲ್ಲಿ ಉತ್ತಮ ಲಾಭವನ್ನ ತರುವಂತದ್ದಾಗ್ತದೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಸೂಲಿ ಆಗುವಂತಹ ಸಾಧ್ಯತೆ ದಟ್ಟವಾಗಿರುವಂತದ್ದು. ಗೃಹೋಪಯೋಗಿ ವಸ್ತುಗಳ ಖರೀದಿ ಅಥವಾ ಅಧ್ಯಯನ ಸಂಬಂಧಿತ ವಿಷಯಗಳಿಗೆ ಮಾತ್ರ ಹಣ ವ್ಯಯವಾಗುವಂಥದ್ದು. ಅನಗತ್ಯ ಖರ್ಚುಗಳನ್ನ ನಿಯಂತ್ರಣದಲ್ಲಿರುವಂತದ್ದನ್ನ ಕಾಣ್ತೀರಾ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗ್ತಾ ಹೋಗ್ತದೆ. ಮನೆಯ ವಾತಾವರಣ ನೆಮ್ಮದಿಯಿಂದ ಕೂಡಿರುವಂತದ್ದು. ಸಹೋದರ ಸಹೋದರಿಯರ ಬೆಂಬಲ ಸಿಗ್ತದೆ. ಒಡ ಹುಟ್ಟಿದವರಿಂದ ಅಥವಾ ಆಪ್ತ ಸ್ನೇಹಿತರಿಂದ ಉತ್ತಮವಾದಂತಹ ನೆರವು ಕೂಡ ನಿಮಗೆ ದೊರೆಯುವಂತದ್ದಾಗ್ತದೆ. ಇನ್ನು ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಯಾವುದೇ ಹಳೆಯ ಮನಸ್ತಾಪಗಳಿದ್ದರೂ ಕೂಡ ಸುಲಭವಾಗಿ ಬಗೆಹರಿಯುವಂತದ್ದನ್ನ ಕಾಣ್ತೀರಾ. ಇನ್ನು ಅತಿಯಾದಂತಹ ಕೆಲಸದ ಒತ್ತಡ ಅಥವಾ ಆಲೋಚನೆಯಿಂದಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ತೊಂದರೆ ಅಥವಾ ನರಗಳ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದು. ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ದಿನವಿಡೀ ಮಾನಸಿಕ ಶಾಂತಿಯು ಕೂಡ ನಿಮಗೆ ಇರುವಂತದ್ದು.
ಇನ್ನು ಹಸಿರು ತರಕಾರಿಗಳನ್ನಾಗಿರಬಹುದು, ಹಣ್ಣುಗಳನ್ನಾಗಿರಬಹುದು ಮತ್ತು ನಾರಿನಂಶವಿರುವಂತಹ ಆಹಾರವನ್ನ ಸೇವನೆಯನ್ನ ಮಾಡಿ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದು ಮಾನಸಿಕ ಸ್ಥಿರತೆಗೆ ನೆರವಾಗುವಂತದ್ದಾಗ್ತದೆ. ಇಂದು ಮುಂಜಾನೆ ಸ್ನಾನದ ನಂತರ ಗಣೇಶನಿಗೆ ಘರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಸಕಲ ವಿಘ್ನಗಳನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ನೆನೆಸಿದ ಹೆಸರು ಕಾಳನ್ನ ತಿನ್ನಿಸುವುದರಿಂದ ಗ್ರಹ ದೋಷಗಳು ಶಮನವಾಗಿ ಶುಭ ಫಲಗಳು ಕೂಡ ಲಭಿಸುವಂತದ್ದಾಗ್ತದೆ. ಇನ್ನು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಿ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಮುಂತಾದ ಅಧ್ಯಯನ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ನೀವು ತುಲಾರಾಶಿಯವರ ಸಮುದ್ರ ಶಾಂತವಾಗಿದ್ದಾಗ ಯಾರಾದರೂ ಹಡಗುವನ್ನ ನಡೆಸಬಹುದು, ಆದರೆ ನಿಜವಾದಂತಹ ನಾವಿಕ ಬಿರುಗಾಳಿಯಲ್ಲೂ ದಡ ಸೇರುತ್ತಾನೆ. ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿದ್ದರೆ, ನಿಮ್ಮ ಗುರಿಯ ಮೇಲೆ ನಂಬಿಕೆ ಇದ್ದರೆ ಯಾವ ಕಷ್ಟವೂ ಕೂಡ ನಿಮ್ಮನ್ನ ತಡೆಯಲು ಸಾಧ್ಯವಿಲ್ಲ. ಸೋಲು ಅಥವಾ ಹಿನ್ನಡೆಗಳು ನಿಮ್ಮ ಅಂತ್ಯವಲ್ಲ, ಅವು ನಿಮ್ಮ ಹೊಸ ಯಶಸ್ಸಿನ ಮುನ್ನಡಿ ಮಾತ್ರವಾಗಿರುವಂಥದ್ದು. ಇತರರ ಮೆಚ್ಚುಗಾಗಿ ನಿಮ್ಮ ಕನಸುಗಳನ್ನ ತ್ಯಾಗ ಮಾಡಬೇಡಿ. ನಿಮ್ಮ ಅನಗತ್ಯ ಮತ್ತು ನಿಮ್ಮ ಶ್ರಮವೇ ನಿಮ್ಮ ದೊಡ್ಡವಾದಂತಹ ಶಕ್ತಿ. ನಿಮ್ಮ ಸಾಮರ್ಥ್ಯವನ್ನ ನಂಬಿ ಮುನ್ನಡೆಯಿರಿ. ಯಶಸ್ಸು ನಿಮ್ಮ ಹೆಜ್ಜೆಯನ್ನೇ ಹಿಂಬಾಲಿಸುವಂತದ್ದಾಗ್ತದೆ. ತುಲಾರಾಶಿಯವರಾದಂತಹ ನಿಮ್ಮಲ್ಲಿ ಸ್ವಾಭಾವಿಕವಾಗಿಯೇ ಶಾಂತಿ, ತಾಳ್ಮೆ ಮತ್ತು ನ್ಯಾಯ ನಿಷ್ಠೆಯಿಂದ ಇರುವಂತಹವರಾಗ್ತೀರ. ಜೀವನದಲ್ಲಿ ಎದುರಾಗುತ್ತಿರುವಂತಹ ಸವಾಲುಗಳು ನಿಮ್ಮನ್ನ ಸೋಲಿಸಲು ಬರುವುದಿಲ್ಲ. ನಿಮ್ಮಲ್ಲಿರುವಂತಹ ಅದ್ಭುತವಾದಂತಹ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಲು ಬರುವಂತದ್ದಾಗ್ತದೆ. ಜೀವನದ ನಿಜವಾದಂತಹ ಸೌಂದರ್ಯವಿರುವುದು ಪರಿಪೂರ್ಣತೆಯಲ್ಲ, ಬದಲಿಗೆ ಏರಿಳಿತಗಳ ನಡುವೆ ನೀವು ಕಾಪಾಡಿಕೊಳ್ಳುವಂತಹ ಸಮತೋಲನದಲ್ಲಿ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಹಣಕಾಸಿನ ಪರಿಸ್ಥಿತಿ ತೃಪ್ತಿಕರವಾಗಿರುವಂತದ್ದು. ದೈನಂದಿನ ವ್ಯಾಪಾರದಲ್ಲಿ ಸಾಧಾರಣವಾದಂತಹ ಲಾಭವನ್ನ ನೀವು ನಿರೀಕ್ಷಿಸಬಹುದಾಗಿದೆ. ಮನೆ, ಅಲಂಕಾರ ಅಥವಾ ಸೌಂದರ್ಯವರ್ಧಕಗಳ ಮೇಲೆ ಅನಗತ್ಯ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಬಜೆಟ್ ಪಾಲನೆ ಬಹಳ ಮುಖ್ಯವಾಗ್ತದೆ ಸ್ನೇಹಿತರೆ. ಹೊಸ ಆಸ್ತಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಹಣ ಹೂಡುವ ಮುನ್ನ ಸೂಕ್ತವಾದಂತಹ ತಜ್ಞರ ಸಲಹೆಯನ್ನ ಕೂಡ ಪಡೆಯಬೇಕಾಗುತ್ತೆ. ಇನ್ನು ಕೆಲಸದ ವಿಷಯದಲ್ಲಿ ಅನಗತ್ಯ ವಿಳಂಬ ಅಥವಾ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ದ್ವಂದ್ವ ಮನಸ್ಥಿತಿಯನ್ನ ತಪ್ಪಿಸಬೇಕಾಗುತ್ತೆ. ತಂಡದೊಂದಿಗೆ ಕೆಲಸ ಮಾಡುವಾಗ ನಿಮ್ಮ ಸಂಧಾನ ಚಾತುರ್ಯ ಮತ್ತು ಶಾಂತ ಸ್ವಭಾವವು ಕ್ಲಿಷ್ಟಕರ ಸಮಸ್ಯೆಗಳನ್ನ ಸುಲಭವಾಗಿ ಬಗೆಹರಿಸುವಂತದ್ದಾಗ್ತದೆ. ಇನ್ನು ಕಲೆ, ಬರವಣಿಗೆ, ವಿನ್ಯಾಸ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವಂತವರಿಗೆ ಉತ್ತಮ ಪ್ರಗತಿಯನ್ನ ನೀವು ಕಾಣುವಂತದ್ದಾಗ್ತದೆ ಇಂದಿನ ದಿವಸ. ಇನ್ನು ದಿನವಿಡೀ ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಚೈತನ್ಯವಿರುವಂತದ್ದು ನಿಮಗೆ. ಇನ್ನು ಋತುಮಾನದ ಬದಲಾವಣೆಯಿಂದ ಗಂಟಲು, ಕಿಡ್ನಿ ಅಥವಾ ಮೂತ್ರ ಸಂಬಂಧಿ ಸಮಸ್ಯೆ ಅಥವಾ ಚರ್ಮದ ಅಲರ್ಜಿ ಇದ್ದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹಣ್ಣು ತರಕಾರಿಗಳನ್ನ ಸೇವಿಸುವುದು ಮತ್ತು ಲಘು ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಳಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇನ್ನು ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರ ಭೇಟಿಯಿಂದ ಮನಸ್ಸಿಗೆ ಸಂತಸವು ಕೂಡ ದೊರೆಯುವಂತದ್ದಾಗ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ನಂಬಿಕೆ ಹೆಚ್ಚಾಗ್ತದೆ. ನಿಮ್ಮ ಯೋಜನೆಗಳಿಗೆ ಸಂಗಾತಿಯಿಂದ ಸಂಪೂರ್ಣವಾದಂತಹ ಬೆಂಬಲವು ಕೂಡ ಸಿಗುವಂತದ್ದಾಗ್ತದೆ. ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣವಿರುತ್ತದೆ. ಕುಟುಂಬದವರೊಂದಿಗೆ ಉತ್ತಮವಾದಂತಹ ಸಮಯವನ್ನು ಕೂಡ ಕಳೆಯುವಂತದ್ದಾಗ್ತದೆ ಇಂದಿನ ದಿವಸ. ನೀವು ಇಂದು ಶ್ರೀಗಂಧ ಅಥವಾ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ಬಳಸುವುದರಿಂದ ಶುಕ್ರ ಗ್ರಹದ ಅನುಗ್ರಹ ಹೆಚ್ಚಿ ಸಕಾರಾತ್ಮಕವಾದಂತಹ ಶಕ್ತಿ ನಿಮಗೆ ಲಭಿಸುವಂತದ್ದಾಗ್ತದೆ. ಇನ್ನು ಹಸುವಿಗೆ ಹಸಿರು ಹುಲ್ಲು ಮತ್ತು ಬೆಲ್ಲವನ್ನ ನೀಡಿ ಅಥವಾ ಪಕ್ಷಿಗಳಿಗೆ ನೀರು ಮತ್ತು ಧ್ಯಾನ ಮಾಡುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗಿ ಕಾರ್ಯಸಿದ್ಧಿ ಉಂಟಾಗುವಂತದ್ದನ್ನ ಕಾಣ್ತೀರಾ. ಇನ್ನು ದಾನವನ್ನ ಮಾಡುವಂಥದ್ದು ಅಕ್ಕಿ, ಹಾಲು, ಮೊಸರು, ಸಕ್ಕರೆ ಅಥವಾ ಬಿಳಿ ಬಟ್ಟೆಯನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಭಾನುವಾರದ ಶುಭ ದಿನದಂದು ತಾಮ್ರದ ಚೊಂಬಿನಲ್ಲಿ ನೀರು, ಸಕ್ಕರೆ ಮತ್ತು ಕೆಂಪು ಹೂವನ್ನ ಹಾಕಿ ಸೂರ್ಯದೇವನಿಗೆ ಅಗ್ರವನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನ ಮಾಡುವಂಥದ್ದು. ಬೆಳಗ್ಗೆ ಶುದ್ಧವಾದಂತಹ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ನೀವು ವೃಶ್ಚಿಕ ರಾಶಿಯವರೇ, ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ಪರೀಕ್ಷಿಸಲು ಬರುವುದಿಲ್ಲ. ನಿಮ್ಮ ಆಂತರಿಕ ಶಕ್ತಿಯನ್ನ ಜಗತ್ತಿಗೆ ನಿರೂಪಿಸಲು ಬರುವಂತದ್ದು. ಗಾಯಗಳು ನಿಮ್ಮ ದೌರ್ಬಲ್ಯವಲ್ಲ, ಅವು ನಿಮ್ಮ ಹೋರಾಟದ ಗುರುತುಗಳು. ಇತರರು ನಿಮ್ಮನ್ನ ಕೆಳಗಿಳಿಸಿದರೆ ಚಿಂತಿಸಬೇಡಿ. ನಿಮ್ಮ ಮೌನವೇ ನಿಮ್ಮ ಮುಂದಿನ ದೊಡ್ಡ ಜಯದ ಸಿದ್ಧತೆಯಾಗಿರುವಂತದ್ದು. ನಿಮ್ಮ ಮೇಲೆ ನೀವು ಇಟ್ಟಿರುವಂತಹ ನಂಬಿಕೆಯನ್ನ ಯಾರೂ ಕೂಡ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಭಯವನ್ನ ಮೆಟ್ಟಿ ನಿಲ್ಲಬೇಕಾಗತ್ತೆ. ನಿಮ್ಮ ಗುರಿಯನ್ನ ಸ್ಪಷ್ಟವಾಗಿ ದೃಷ್ಟಿಯಲ್ಲಿಟ್ಟುಕೊಂಡು ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಸೋಲಿಗೆ ಜಾಗವಿಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಯಶಸ್ಸು ಖಂಡಿತ ನಿಮ್ಮ ಪಾದದಡಿಗೆ ಬರುವಂಥದ್ದು. ಎದ್ದೇಳಿ, ನಿಮ್ಮ ಶಕ್ತಿಯನ್ನ ಪ್ರಕಟಿಸಿ, ಆಗ ಗೆಲುವು ಖಂಡಿತವಾಗಿಯೂ ಶಿಖರವೇರುವಂಥದ್ದನ್ನ ನೋಡುವಂಥದ್ದಾಗ್ತದೆ. ವೃಶ್ಚಿಕ ರಾಶಿಯವರಾದ ನಿಮ್ಮಲ್ಲಿ ಅದ್ಭುತವಾದಂತಹ ಇಚ್ಛಾಶಕ್ತಿ, ರಹಸ್ಯವನ್ನ ಭೇದಿಸುವಂತಹ ಸೂಕ್ಷ್ಮತೆ ಮತ್ತು ಎಂತಹ ಸಂಕಷ್ಟದಿಂದಲೂ ಮತ್ತೆ ಪುಟಿದೇಳುವಂತಹ ಫಿನಿಕ್ಸ್ ಹಕ್ಕಿಯಂತಹ ಚೈತನ್ಯವಿರುತ್ತದೆ. ಎಷ್ಟೇ ಕತ್ತಲೆ ಎದುರಾದರೂ ಕೂಡ ಅದರಿಂದ ಹೊರಬರುವಂತಹ ದಾರಿಯನ್ನ ಕಂಡುಕೊಳ್ಳುವಂತಹ ಅದಮ್ಯ ಶಕ್ತಿ ನಿಮ್ಮಲ್ಲಿ ಮಾತ್ರ ಇರುವಂಥದ್ದು.
ಆಳವಾದಂತಹ ನೀರಿನಲ್ಲಿರುವಂತಹ ಮುತ್ತನ್ನು ಹೊರತೆಗೆಯಲು ಧೈರ್ಯದಿಂದ ಮುಳುಗುವವನೇ ನಿಜವಾದಂತಹ ವಿಜೇತನಾಗ್ತಾನೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ವೃತ್ತಿರಂಗದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕೆಲಸಗಳು ಪೂರ್ಣಗೊಳಿಸುವಂತಹ ದಿನ. ನಿಮ್ಮ ತಂತ್ರಗಾರಿಕೆ ಮತ್ತು ಕಾರ್ಯದಕ್ಷತೆಗೆ ಪ್ರಶಂಸೆಯು ಕೂಡ ದೊರೆಯುವಂತದಾಗ್ತದೆ. ಇನ್ನು ಹೊಸ ಒಪ್ಪಂದಗಳು ಅಥವಾ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ಎದುರಾಗಲಿವೆ. ಗೌಪ್ಯ ಯೋಜನೆಗಳು ಯಶಸ್ವಿಯಾಗುವಂಥದ್ದನ್ನ ಕಾಣ್ತೀರ. ಇನ್ನು ಕಚೇರಿಯಲ್ಲಿ ಗುಂಪುಗಾರಿಕೆ ಅಥವಾ ಇತರರ ಆಂತರಿಕ ಕಲಹಗಳಲ್ಲಿ ಭಾಗಿಯಾಗುವುದನ್ನು ತಪ್ಪಿಸಬೇಕಾಗುತ್ತೆ. ಇನ್ನು ಆದಾಯದ ಹರಿವು ತೃಪ್ತಿಕರವಾಗಿರುವಂಥದ್ದು. ಇನ್ನು ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಬಾಕಿಯಿಂದ ಹಣ ಸೇರುವಂತಹ ನಿಮಗೆ ಸಾಧ್ಯತೆ ಇದೆ. ಭವಿಷ್ಯದ ಯೋಜನೆಗಳಿಗಾಗಿ ಹಣ ಉಳಿತಾಯ ಮಾಡಲು ಇದು ಉತ್ತಮವಾದಂತಹ ಸಮಯ. ಆತುರದ ಖರೀದಿಗಳಿಗೆ ಕಡಿವಾಣವನ್ನು ಹಾಕಬೇಕಾಗುತ್ತೆ. ಅಗತ್ಯತೆಗಳಿಗೆ ಮಾತ್ರ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಗಾಢವಾದಂತಹ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಿರುವಂಥದ್ದು. ಮನೆಯಲ್ಲಿ ಹಬ್ಬದಂತಹ ವಾತಾವರಣ ಮತ್ತು ಸಂಭ್ರಮದ ವಾತಾವರಣವನ್ನ ನಿರ್ಮಾಣವನ್ನ ಮಾಡಿಕೊಳ್ಬೇಕಾಗುತ್ತೆ. ವೈಯಕ್ತಿಕ ಮತ್ತು ವೃತ್ತಿಪರ ವಿಚಾರಗಳಲ್ಲಿ ಸಂಗಾತಿಯಿಂದ ಅಮೂಲ್ಯವಾದಂತಹ ಸಲಹೆ ಹಾಗೂ ನೆರವು ಕೂಡ ನಿಮಗೆ ಸಿಗುವಂಥದ್ದು. ಭಾವನಾತ್ಮಕವಾಗಿ ಅತಿಯಾಗಿ ಪ್ರತಿಕ್ರಿಯಿಸದೆ ಪ್ರತಿಯೊಂದು ವಿಚಾರವನ್ನ ತಾಳ್ಮೆಯಿಂದ ಗ್ರಹಿಸಿ ಮಾತನಾಡಬೇಕಾಗುತ್ತೆ. ಇನ್ನು ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುವಂಥದ್ದು. ಅತಿಯಾದಂತಹ ಆಲೋಚನೆಗಳಿಂದಾಗಿ ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆ ಉಂಟಾಗಬಹುದು. ಹೊಟ್ಟೆ ಮತ್ತು ಕರಳಿನ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಅಸ್ವಸ್ಥತೆಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಧ್ಯಾನ, ಪ್ರಾಣಾಯಾಮ, ಹಗುರವಾದಂತಹ ಸಾತ್ವಿಕ ಆಹಾರ ಸೇವನೆಯೇ ಮನಸ್ಸಿಗೆ ಹಾಗೂ ದೇಹಕ್ಕೆ ಹಿತಕರವಾಗಿರುವಂಥದ್ದು. ಇಂದು ಕುಜದೋಷ ನಿವಾರಣೆಗಾಗಿ ಮತ್ತು ಕಾರ್ಯಸಿದ್ಧಿಗಾಗಿ ಶ್ರೀ ಸುಬ್ರಹ್ಮಣ್ಯ ಅಷ್ಟಕಂ ಪಠಿಸಿ ಅಥವಾ ಓಂ ಶರವಣ ಭವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಬೆಳಗ್ಗೆ ಅಥವಾ ಸಂಜೆ ಹನುಮಂತನಿಗೆ ನಮಸ್ಕರಿಸಿ ಹನುಮಾನ್ ಚಾಲೀಸ ಪಠಿಸುವುದರಿಂದ ಶತ್ರುಭಯ ಮತ್ತು ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗ್ತವೆ. ಇನ್ನು ಭಾನುವಾರ ಬೆಳಗ್ಗೆ ತಾಮ್ರದ ಚುಂಬಿನಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಸೂರ್ಯದೇವನಿಗೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇನ್ನು ತೊಗರಿಬೇಳೆ, ಬೆಲ್ಲ ಅಥವಾ ಕೆಂಪು ವಸ್ತುವನ್ನ ಅಗತ್ಯವಿರುವಂತವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶಿವ ಪಂಚಾಕ್ಷರಿಯ ಜಪವನ್ನ ಮಾಡುವಂಥದ್ದು. ಮಾನಸಿಕ ಶಾಂತಿಗಾಗಿ ಓಂ ನಮ ಶಿವಾಯ ಮಂತ್ರವನ್ನ 108 ಬಾರಿ ಧ್ಯಾನಸ್ಥರಿಂದ ಜಪವನ್ನ ಮಾಡಬೇಕಾಗುತ್ತೆ. ನೀವು ಧನುರ್ರಾಶಿಯವರಾದ ನೀವು ಹುಟ್ಟಿನಿಂದಲೇ ಸತ್ಯಶೋಧಕರು, ಜ್ಞಾನಿಗಳು ಮತ್ತು ಅಚಲವಾದಂತಹ ಗುರಿಯನ್ನ ಉಳ್ಳವರು. ನಿಮ್ಮ ಕೈಯಲ್ಲಿರುವಂತಹ ಧನಸ್ಸು ಕೇವಲ ಆಯುಧವಲ್ಲ, ಅದು ನಿಮ್ಮ ಸಾಹಸ ಮತ್ತು ಭರವಸೆಯ ಪ್ರತೀಕವಾಗಿದೆ. ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳು ನಿಮ್ಮ ಬಾಣವನ್ನ ಹಿಂದಕ್ಕೆ ಎಳೆಯುವ ಹಗ್ಗದಂತೆ. ಬಾಣ ಎಷ್ಟು ಹಿಂದೆ ಸರಿಯುತ್ತದೆಯೋ ಅಷ್ಟೇ ವೇಗವಾಗಿ ಮುಂದೆ ನುಗ್ಗುವಂಥದ್ದು. ನೆನಪಿಡಿ, ಸೋಲು ನಿಮ್ಮ ಅಂತ್ಯವಲ್ಲ, ಅದು ನಿಮ್ಮ ಸಾಮರ್ಥ್ಯವನ್ನ ಸಾಣಿ ಹಿಡಿಯುವಂತಹ ಅವಕಾಶವಾಗಿದೆ. ಜಗತ್ತು ನಿಮ್ಮನ್ನ ಅನುಮಾನಿಸಿದರೂ ಕೂಡ ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಕತ್ತಲೆಯನ್ನ ದೂಷಿಸುವುದಕ್ಕಿಂತ ಸಣ್ಣ ದೀಪವನ್ನು ಹಚ್ಚುವುದು ಮೇಲಾಗಿರುವಂಥದ್ದು. ನಿಮ್ಮ ಜ್ಞಾನ, ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ನಿಮ್ಮ ಕನಸುಗಳನ್ನ ಎತ್ತರಕ್ಕೆ ಹಾರಲು ಬಿಡಬೇಕಾಗತ್ತೆ. ನಿಮ್ಮ ಗುರಿಯತ್ತ ದೃಷ್ಟಿ ನೆಡಬೇಕಾಗುತ್ತೆ. ವಿಜಯದ ಪಥದಲ್ಲಿ ಮುನ್ನಡೆಯಬೇಕಾಗುತ್ತೆ ನೀವು ಖಂಡಿತವಾಗಿಯೂ. ಇಂದು ಗುರಿಯಿಟ್ಟಂತಹ ಬಾಣವು ಹಿಂದಿರುಗುವುದಿಲ್ಲ. ನಿಮ್ಮ ಸಂಕಲ್ಪ ದೃಢವಾಗಿದ್ದರೆ ಯಾವುದೇ ಅಡೆತಡೆಯೂ ಕೂಡ ನಿಮ್ಮನ್ನ ತಡೆಯಲಾರದು ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಬೇಕಾಗತ್ತೆ. ಇಂದು ಹೊಸ ಆಲೋಚನೆಗಳು ಹಾಗೂ ದೂರದೃಷ್ಟಿಯ ಯೋಜನೆಗಳಿಗೆ ಕಚೇರಿಯಲ್ಲಿ ಉತ್ತಮವಾದಂತಹ ಮನ್ನಣೆ ಸಿಗುವಂಥದ್ದು. ಶಿಕ್ಷಣ, ಮಾರ್ಗದರ್ಶನ, ಸಲಹಾ ಕ್ಷೇತ್ರ ಹಾಗೂ ವಿದೇಶಿ ವ್ಯಾಪಾರದಲ್ಲಿರುವಂತವರಿಗೆ ವಿಶೇಷವಾದಂತಹ ಲಾಭವೂ ಕೂಡ ಇರುವಂಥದ್ದು. ಇನ್ನು ತಂಡದ ನಾಯಕತ್ವ ವಹಿಸಲು ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಅತಿಯಾದಂತಹ ಆತುರ ಅಥವಾ ಎಲ್ಲವನ್ನ ನಾನೇ ಬಲ್ಲೆ ಎಂಬ ಭಾವನೆಯನ್ನ ಬದಿಗಿಟ್ಟು ಇತರರ ಸಲಹೆಗಳಿಗೂ ಕೂಡ ಗೌರವವನ್ನ ನೀಡಬೇಕಾಗುತ್ತೆ. ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತದೆ. ಪೂರ್ವಿಕರ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಧನ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಇನ್ನು ಧಾರ್ಮಿಕ ಕಾರ್ಯಗಳಿಗಾಗಿ, ದಾನ ಧರ್ಮಕ್ಕಾಗಿ ಅಥವಾ ಜ್ಞಾನಾರ್ಜನೆಯ ಕೋರ್ಸ್ಗಳಿಗಾಗಿ ಹಣ ವ್ಯಯವಾಗಬಹುದು. ದೀರ್ಘಾವಧಿಯ ಸುರಕ್ಷಿತ ಹೂಡಿಕೆಗಳಿಗೆ ಈ ದಿನವು ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಇನ್ನು ಮನೆಯಲ್ಲಿ ಆಧ್ಯಾತ್ಮಿಕ ಮತ್ತು ಶಾಂತಿಯುತ ವಾತಾವರಣ ನೆಲೆಸಿರುವಂಥದ್ದು. ಕುಟುಂಬದ ಹಿರಿಯರೊಂದಿಗೆ ತೀರ್ಥಕ್ಷೇತ್ರ ಅಥವಾ ದೇವಸ್ಥಾನ ಭೇಟಿಗೆ ಯೋಜನೆಯನ್ನ ಕೂಡ ರೂಪಿಸಬಹುದಾಗಿದೆ. ಮಕ್ಕಳಿಂದ ಸಂತಸದ ಸುದ್ದಿಯನ್ನ ಕೇಳುವಿರಿ. ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯು ಕೂಡ ಕಂಡುಬರುವಂಥದ್ದು. ಇನ್ನು ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ಪರಸ್ಪರ ಗೌರವ ಕೂಡ ವೃದ್ಧಿ ಆಗ್ತಾ ಹೋಗ್ತದೆ. ದೈಹಿಕ ಹಾಗೂ ಮಾನಸಿಕವಾಗಿ ದಿನವಿಡೀ ಉತ್ಸಾಹ ತುಂಬಿರುತ್ತದೆ. ಇನ್ನು ಲಿವರ್, ಅಜೀರ್ಣ ಅಥವಾ ತೊಡೆ, ಸೊಂಟದ ಭಾಗದಲ್ಲಿ ಸಣ್ಣ ಪುಟ್ಟ ನೋವುಗಳು ಕೂಡ ಕಾಣಿಸಿಕೊಳ್ಳಬಹುದಾಗಿದೆ. ಇನ್ನು ಜಿಡ್ಡಿನ ಮತ್ತು ಅತಿಯಾದ ಸಿಹಿ ಪದಾರ್ಥಗಳನ್ನ ಮಿತಿಗೊಳಿಸಬೇಕಾಗುತ್ತೆ.
ಶುದ್ಧ ಸಾತ್ವಿಕ ಆಹಾರ ಸೇವನೆ ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು. ಇನ್ನು ವಿಶೇಷವಾಗಿ ಬೆಳಗ್ಗೆ ಸ್ನಾನದ ನಂತರ ಓಂ ಭ್ರೂಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನೇ 108 ಬಾರಿ ಪಠಣಿಯನ್ನ ಮಾಡಬೇಕಾಗತ್ತೆ. ಇನ್ನು ಹಣೆಗೆ ಕೇಸರಿ ಅಥವಾ ಹಳದಿ ಚಂದನದ ತಿಲಕವನ್ನ ಧರಿಸುವುದರಿಂದ ಮನಸ್ಸಿನಲ್ಲಿ ಏಕಾಗ್ರತೆ ಮತ್ತು ಸಕಾರಾತ್ಮಕವಾದಂತಹ ಶಕ್ತಿ ಹೆಚ್ಚಾಗುವಂಥದ್ದು. ಇನ್ನು ಭಗವಾನ್ ಶ್ರೀ ಮಹಾವಿಷ್ಣುವಿನ ಹಳದಿ ಹೂಗಳನ್ನು ಅರ್ಪಿಸಿ ವಿಷ್ಣು ಸಹಸ್ರನಾಮವನ್ನ ಪಠಣಿಯನ್ನ ಮಾಡಿ ಅಥವಾ ಕೇಳಿಸಿಕೊಳ್ಳಬೇಕಾಗುತ್ತೆ. ಇನ್ನು ಹಳದಿ ಬಣ್ಣದ ವಸ್ತುಗಳನ್ನ ಕಡಲೆಬೇಳೆ, ಬೆಲ್ಲ ಅಥವಾ ಬಾಳೆಹಣ್ಣನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ನೀಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಗೋಸೇವೆಯನ್ನ ಮಾಡುವಂಥದ್ದು. ಹಸುವಿಗೆ ಬೆಲ್ಲ ಅಥವಾ ನೆನೆಸಿದಂತಹ ಕಡಲೆಬೇಳೆ ಅಥವಾ ಹಸಿರು ಹುಲ್ಲನ್ನ ತಿನ್ನಿಸುವುದರಿಂದ ಗುರುಗ್ರಹದ ದೋಷಗಳು ನಿವಾರಣೆಯಾಗಿ ಸರ್ವ ಕಾರ್ಯ ಸಿದ್ಧಿ ಆಗುವಂಥದ್ದು. ಮಕರ ರಾಶಿಯವರ ಪರ್ವತ ಏರುವವನಿಗೆ ಹಾದಿ ಕಡಿದಾಗಿರಬಹುದು, ಆದರೆ ಶಿಖರ ತಲುಪಿದ ಮೇಲಿನ ನೋಟ ಅದ್ಭುತವಾಗಿರುತ್ತದೆ. ಮಕರ ರಾಶಿಯವರಾದ ನಿಮ್ಮ ಅತಿದೊಡ್ಡ ಶಕ್ತಿಯೇ ನಿಮ್ಮ ಅಚಲವಾದಂತಹ ತಾಳ್ಮೆ, ಶಿಸ್ತು ಮತ್ತು ಕಠಿಣವಾದಂತಹ ಪರಿಶ್ರಮ. ಜಗತ್ತು ಶಾರ್ಟ್ಕಟ್ಗಳನ್ನ ಹುಡುಕುತ್ತಿರುವಾಗ ನೀವು ಗಟ್ಟಿ ಅಡಿಪಾಯವನ್ನ ಹಾಕಿ ಸಾಮ್ರಾಜ್ಯವನ್ನ ಕಟ್ಟುವಂತಹ ಛಲಗಾರರಾಗಿರ್ತೀರ. ನೆನಪಿಡಿ, ನಿಧಾನವಾದರೂ ನಿರಂತರವಾದ ಹೆಜ್ಜೆಗಳೇ ಇತಿಹಾಸವನ್ನ ಸೃಷ್ಟಿಸುತ್ತವೆ. ಯಾವುದೇ ದೊಡ್ಡ ಯಶಸ್ಸು ಒಂದೇ ರಾತ್ರಿಯಲ್ಲಿ ಸಿಗುವಂಥದ್ದಲ್ಲ. ಅದಕ್ಕೆ ಬೇಕಾದುದು ನಿಮ್ಮಲ್ಲಿರುವಂತಹ ಅದೇ ನಿಷ್ಠೆ ಮತ್ತು ನಂಬಿಕೆ. ದಾರಿಯಲ್ಲಿ ಬರುವಂತಹ ಸವಾಲುಗಳು ನಿಮ್ಮ ದೃಢತೆಯನ್ನ ಪರೀಕ್ಷಿಸಲು ಬರುವಂತಹ ಮೆಟ್ಟಿಲುಗಳಷ್ಟೇ ಆಗಿರುವಂಥದ್ದು. ನಿಮ್ಮ ಸಾಮರ್ಥ್ಯದ ಮೇಲೆ ಎಂದಿಗೂ ಕೂಡ ಅನುಮಾನವನ್ನ ಪಡಬೇಡಿ. ನಿಮ್ಮಲ್ಲಿರುವಂತಹ ಸಹನೆ ಮತ್ತು ಶ್ರಮವೇ ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯುವಂತಹ ಆಯುಧವಾಗಿರುವಂಥದ್ದು. ಎದ್ದು ನಿಲ್ಲಿ, ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಬೇಕಾಗುತ್ತೆ. ಪರಿಶ್ರಮ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಯಶಸ್ಸು ಖಂಡಿತ ನಿಮ್ಮ ಪಾದವನ್ನ ಸ್ಪರ್ಶಿಸುವಂಥದ್ದನ್ನ ನೀವು ಕಾಣುವಂತಹ ದಿನ ಸನಿಹದಲ್ಲಿರುವಂಥದ್ದು. ಇಂದು ಮಕ್ಕಳ ವಿದ್ಯಾಭ್ಯಾಸ ಹಾಗೂ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೆ ಸಂತೋಷವೂ ಕೂಡ ಉಂಟಾಗುವಂಥದ್ದು. ಕುಟುಂಬದಲ್ಲಿ ಸಾಮರಸ್ಯವನ್ನ ಕಾಣ್ತೀರಾ. ಸಂಗಾತಿಯೊಂದಿಗೆ ಆಳವಾದಂತಹ ಚರ್ಚೆಗಳು ಕೂಡ ನಡೆದು ಭವಿಷ್ಯದ ಯೋಜನೆಗಳು ಕೂಡ ರೂಪುಗೊಳ್ಳುವಂಥದ್ದನ್ನ ಕಾಣ್ತೀರಾ. ಇನ್ನು ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ನಿಮಗೆ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ರಿಯಲ್ ಎಸ್ಟೇಟ್, ಭೂಮಿ ಅಥವಾ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ದಿನವೂ ಅನುಕೂಲಕರವಾಗಿರುವಂಥದ್ದು. ಹಳೆಯ ಸಾಲ ಅಥವಾ ಬರಬೇಕಾಗಿದ್ದಂತಹ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ಆರ್ಥಿಕ ಪರಿಸ್ಥಿತಿ ಸುಸ್ಥಿತಿಯಲ್ಲಿದ್ದು ಉಳಿತಾಯದ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಅತಿಯಾದಂತಹ ಕೆಲಸದ ಹೊರೆಯಿಂದಾಗಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಸಹೋದ್ಯೋಗಿಗಳೊಂದಿಗೆ ತಾಳ್ಮೆಯಿಂದ ಸಂವಹನವನ್ನ ನಡೆಸಬೇಕಾಗುತ್ತೆ. ಇನ್ನು ಭವಿಷ್ಯದ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತಹ ಹೊಸ ಯೋಜನೆಗಳನ್ನ ರೂಪಿಸಲು ಇಂದು ಸೂಕ್ತವಾಗಿರುವಂತಹ ದಿನ. ವ್ಯಾಪಾರಸ್ಥರಿಗೆ ಹಂತ ಹಂತವಾಗಿ ಲಾಭವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವಕ್ಕೆ ಕಚೇರಿಯಲ್ಲಿ ಉತ್ತಮವಾದಂತಹ ಮನ್ನಣೆ ದೊರೆಯುವಂಥದ್ದು. ಬಾಕಿ ಉಳಿದಿದ್ದಂತಹ ಪ್ರಮುಖ ಕೆಲಸಗಳು ಕೂಡ ಪೂರ್ಣಗೊಳ್ಳುವಂತದ್ದನ್ನ ಕಾಣುವಂತಹ ದಿನವಾಗಿದೆ. ಇನ್ನು ದಿನವಿಡೀ ಉತ್ಸಾಹದಿಂದ ಕೂಡಿರ್ತೀರಾ, ಆದರೆ ಕೆಲಸದ ಒತ್ತಡದಿಂದ ಶಾರೀರಿಕ ದಣಿವು ಕೂಡ ಉಂಟಾಗ್ತದೆ. ಕೀಲು ನೋವಾಗಿರ್ಬೋದು, ಮೊಣಕಾಲು ನೋವಾಗಿರ್ಬೋದು ಅಥವಾ ಬೆನ್ನು ನೋವಿನಂತಹ ಸಮಸ್ಯೆ ಇರುವವರು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಲಘು ವ್ಯಾಯಾಮವನ್ನು ಮಾಡುವಂಥದ್ದು ಹಾಗೂ ನಾರಿನಂಶವಿರುವಂತಹ ಪೌಷ್ಟಿಕ ಆಹಾರ ಸೇವನೆಯೇ ಆರೋಗ್ಯವನ್ನ ಕಾಪಾಡುವಂಥದ್ದಾಗ್ತದೆ. ಇಂದು ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಧ್ಯಾನದೊಂದಿಗೆ ಜಪ ಮಾಡಬೇಕಾಗತ್ತೆ. ಇನ್ನು ಸಂಜೆ ಶನಿದೇವರಿಗೆ ಅಥವಾ ಅರಳಿ ಮರದ ಬುಡದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗತ್ತೆ. ಇನ್ನು ಶನಿ ಕೃಪೆಗೆ ಹನುಮಂತನ ಆರಾಧನೆಯೇ ಶ್ರೇಷ್ಠವಾದುದು. ದಿನದಲ್ಲೇ ಕನಿಷ್ಠ 1 ಬಾರಿ ಹನುಮಾನ್ ಚಾಲಿಸವನ್ನ ಪಠಣಿಯನ್ನ ಮಾಡಬೇಕಾಗತ್ತೆ. ಇನ್ನು ಕಪ್ಪು ಎಳ್ಳು, ಉದ್ದಿನ ಬೇಳೆ, ಕಪ್ಪು ಬಟ್ಟೆ ಅಥವಾ ಅಗತ್ಯವಿರುವಂತಹವರಿಗೆ, ಬಡವರಿಗೆ ಅಥವಾ ಶ್ರಮಿಕರಿಗೆ ಊಟವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಕಾಗೆ ಮತ್ತು ಪ್ರಾಣಿಯ ಸೇವೆಯನ್ನ ಮಾಡುವಂಥದ್ದು. ಮುಂಜಾನೆ ಕಾಗೆಗಳಿಗೆ ಅನ್ನ ಅಥವಾ ಬೀದಿ ನಾಯಿಗಳಿಗೆ ರೊಟ್ಟಿ ನೀಡುವುದರಿಂದ ಗ್ರಹ ದೋಷಗಳು ಶಮನವಾಗಿ ಕಾರ್ಯಸಿದ್ಧಿ ಆಗುವಂಥದ್ದು. ನಿಮಗೆ ಕುಂಭರಾಶಿಯವರ ಸಮುದ್ರದ ಆಳದಲ್ಲಿರುವಂತಹ ಮುತ್ತು ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕಾಗಿ ಆಳಕ್ಕಿಳಿಯಲೇಬೇಕಾಗ್ತದೆ. ಹಾಗೆಯೇ ನಿಮ್ಮ ಕನಸುಗಳು ಕೂಡ ಜಗತ್ತು ನಿಮ್ಮ ಆಲೋಚನೆಗಳನ್ನ ತಕ್ಷಣ ಅರ್ಥ ಮಾಡಿಕೊಳ್ಳದೇ ಇರಬಹುದು. ಅದಕ್ಕೆ ಧೃತಿಗೆಡುವ ಹಾಗಿಲ್ಲ. ನಿಮ್ಮ ನಿರ್ಧಾರದಲ್ಲಿ ನೀವು ನಿಷ್ಠೆಯಿಂದ ಮುನ್ನಡೆಯಬೇಕಾಗುತ್ತೆ. ಶ್ರಮವೇ ನಿಮ್ಮ ಶಕ್ತಿ, ತಾಳ್ಮೆಯೇ ನಿಮ್ಮ ಅಸ್ತ್ರ. ನಿಮ್ಮ ಒಳಗಿರುವಂತಹ ಅಗಾಧವಾದಂತಹ ಸೃಜನಶೀಲತೆಯನ್ನ ನಂಬಿ ನಿಮ್ಮ ಹೆಜ್ಜೆ ನಿಧಾನವಾಗಿರಬಹುದು, ಆದರೆ ಅದು ಎಂದಿಗೂ ಕೂಡ ಗುರಿಯನ್ನ ತಲುಪದೇ ನಿಲ್ಲುವುದಿಲ್ಲ.
ನಿಮ್ಮ ಗುರಿಯೆಡೆಗೆ ದೃಢವಾದಂತಹ ನಂಬಿಕೆಯಿಂದ ಹೆಜ್ಜೆ ನೆಡಬೇಕಾಗುತ್ತೆ. ಆಗ ಮಾತ್ರ ಯಶಸ್ಸು ನಿಮ್ಮದಾಗುವಂಥದ್ದು. ಬೆಟ್ಟವನ್ನ ಅಲುಗಾಡಿಸಲು ಧಾವಂತದ ಆವೇಶ ಸಾಲದು. ಕಲ್ಲಿನಂತೆ ದೃಢವಾದಂತಹ ತಾಳ್ಮೆ ಮತ್ತು ಸತತವಾದಂತಹ ಪರಿಶ್ರಮ ಬೇಕಾಗ್ತದೆ. ಕುಂಭರಾಶಿಯವರಾದ ನೀವು ನವಯುಗದ ಚಿಂತಕರು ಮತ್ತು ಸಮಾಜದ ದಾರಿದೀಪಗಳು. ಶನಿದೇವನ ಪ್ರಭಾವದಿಂದಾಗಿ ನಿಮ್ಮ ಯಶಸ್ಸು ತಡವಾಗಿ ಬರಬಹುದು, ಆದರೆ ಅದು ಬಂದರೆ ಅತ್ಯಂತ ಸ್ಥಿರ ಮತ್ತು ಶಾಶ್ವತವಾಗಿರುತ್ತದೆ. ಜೀವನದಲ್ಲಿ ಬರುವಂತಹ ಕಷ್ಟಗಳು, ಪರೀಕ್ಷೆಗಳು ನಿಮ್ಮನ್ನ ಕುಗ್ಗಿಸಲು ಬರುವುದಿಲ್ಲ, ಬದಲಿಗೆ ನಿಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ಪಕ್ಷಗೊಳಿಸಲು ಬರುವಂತದ್ದು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ನೀವು ಬಹಳ ದಿನಗಳಿಂದ ಪಡುತ್ತಿರುವಂತಹ ಸತತ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುವಂತಹ ಸೂಚನೆಗಳಿವೆ. ಐಟಿ, ಇಂಜಿನಿಯರಿಂಗ್, ಸಂಶೋಧನೆ ಹಾಗೂ ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಇರುವಂತವರಿಗೆ ಹೊಸ ಆಲೋಚನೆಗಳು ಕೂಡ ಹೊಳೆಯುವಂತದ್ದಾಗ್ತದೆ. ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯೂ ಕೂಡ ನಿಮ್ಮದಾಗುವಂಥದ್ದು. ಇನ್ನು ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಾಗ ಅತಿಯಾದ ಹಠಮಾರಿತನವನ್ನ ಬಿಟ್ಟು ಹೊಂದಾಣಿಕೆಯಿಂದ ಸಾಗಬೇಕಾಗುತ್ತೆ. ಕೆಲಸವನ್ನ ಮುಂದೂಡುವಂತಹ ಅಭ್ಯಾಸ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇನ್ನು ಆದಾಯದಲ್ಲಿ ಸ್ಥಿರತೆ ಇರುವಂಥದ್ದು. ನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವಂತಹದ್ದನ್ನ ಕಾಣ್ತೀರ. ಹಿಂದೆ ಯಾರಿಗಾದರೂ ನೀಡಿದ್ದಂತಹ ಸಾಲ ಅಥವಾ ಬಾಕಿ ಹಣ ಮರಳಿ ಬರುವಂತಹ ಸಾಧ್ಯತೆ ದಟ್ಟವಾಗಿರುವಂಥದ್ದು. ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಲು ಅಥವಾ ಆದರೆ ಷೇರು ಮಾರುಕಟ್ಟೆ ಅಥವಾ ಆನ್ಲೈನ್ ಲಾಟರಿಗಳಂತಹ ಅಪಾಯಕಾರಿ ಹೂಡಿಕೆಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಪ್ರಶಾಂತ ವಾತಾವರಣವನ್ನ ನೋಡುವಂಥದ್ದು. ಕುಟುಂಬದ ಹಿರಿಯರೊಂದಿಗೆ ಕುಳಿತು ಹಳೆಯ ನೆನಪುಗಳನ್ನ ಕೂಡ ಹಂಚಿಕೊಳ್ಳುವಂತಹ ದಿನ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಮುನಿಸಬೇಡ. ಮುಕ್ತವಾಗಿ ಮಾತನಾಡಿ ನೀವು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬೇಕಾಗುತ್ತೆ. ಸ್ನೇಹಿತರ ಭೇಟಿ ಅಥವಾ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ನಿಮಗೆ ಲಭಿಸುವಂತದ್ದಾಗ್ತದೆ. ಇನ್ನು ಸಾಮಾನ್ಯವಾಗಿ ಆರೋಗ್ಯ ಸೂಪರ್ ಆಗಿರುವಂಥದ್ದು. ಕಾಲು ನೋವು, ಮೊಣಕಾಲು ಸಮಸ್ಯೆ ಅಥವಾ ವಾತ ಸಂಬಂಧಿತ ತೊಂದರೆಗಳು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೀವು ಅನುಭವಿಸಬೇಕಾಗುತ್ತೆ. ನಡಿಗೆ, ಲಘು ವ್ಯಾಯಾಮ ಮತ್ತು ಯೋಗಾಸನ, ಎಣ್ಣೆ ಮಸಾಜ್ ಮಾಡುವುದರಿಂದ ದೇಹಕ್ಕೆ ವಿಶ್ರಾಂತಿಯೂ ಕೂಡ ದೊರೆಯುವಂತದ್ದಾಗ್ತದೆ. ಸಾಕಷ್ಟು ನೀರನ್ನ ಕೂಡ ಕುಡಿಯಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಸಂಜೆಯ ಸಮಯದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ 108 ಬಾರಿ ರುದ್ರಾಕ್ಷಿ ಮಾಲೆಯೊಂದಿಗೆ ಜಪವನ್ನ ಮಾಡಬೇಕಾಗುತ್ತೆ. ಇನ್ನು ಮನೆಯ ದೇವರ ಕೋಣೆಯಲ್ಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶನಿ ದೋಷ ನಿವಾರಣೆಗಾಗಿ ಮತ್ತು ಕಾರ್ಯಸಿದ್ಧಿಗಾಗಿ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣಿಯನ್ನ ಮಾಡಬೇಕಾಗುತ್ತೆ ನೀವು. ಇನ್ನು ಬಡವರಿಗೆ, ಅಂಗವಿಕಲರಿಗೆ ಅಥವಾ ದೈಹಿಕ ಶ್ರಮ ಪಡುವಂತಹ ಕಾರ್ಮಿಕರಿಗೆ ಅನ್ನದಾನ, ಕಪ್ಪು ಬಟ್ಟೆ ಅಥವಾ ಕಪ್ಪು ಎಳ್ಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಕಾಗೆಗಳಿಗೆ ಅನ್ನ ಅಥವಾ ಧಾನ್ಯವನ್ನ ಹಾಕಿ, ಹಾಗೆ ಬೀದಿ ನಾಯಿಗಳಿಗೆ ಆಹಾರ ನೀಡುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗಿ ಶುಭ ಫಲವು ಕೂಡ ಪ್ರಾಪ್ತಿಯಾಗುವಂಥದ್ದು ನಿಮಗೆ. ಮೀನರಾಶಿಯವರೇ, ನಿಮ್ಮ ಅಂತಃಪ್ರಜ್ಞೆ ನಿಮ್ಮ ಅತಿ ದೊಡ್ಡದಾದಂತಹ ಮಾರ್ಗದರ್ಶಿ. ನಿಮ್ಮ ಮನಸ್ಸಿನ ಮಾತನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ಜಗತ್ತು ನಿಮ್ಮ ಮೃದು ಸ್ವಭಾವವನ್ನ ದೌರ್ಬಲ್ಯ ಎಂದು ಭಾವಿಸಬಹುದು, ಆದರೆ ಅದೇ ನಿಮ್ಮ ಅತಿ ದೊಡ್ಡದಾದಂತಹ ತಾಕತ್ತು ಎಂದು ನಿಮ್ಮ ಸಾಧನೆಯ ಮೂಲಕ ತೋರಿಸಿಕೊಡಬೇಕಾಗುತ್ತೆ. ನೀವು ನಿಮ್ಮ ಭವಿಷ್ಯವನ್ನ ಬದಲಾಯಿಸುವಂತಹ ಶಕ್ತಿ ನಿಮ್ಮ ಕೈಯಲ್ಲಿ ಮಾತ್ರ ಇರುವಂತದ್ದು. ಸಕಾರಾತ್ಮಕ ಆಲೋಚನೆಗಳನ್ನ ಬೆಳೆಸಿಕೊಳ್ಳಬೇಕಾಗತ್ತೆ. ಕಷ್ಟಗಳನ್ನ ಎದುರಿಸಿ ಮುನ್ನಡೆಯಬೇಕಾಗುತ್ತೆ. ನಿಮ್ಮ ಶ್ರಮಕ್ಕೆ ಖಂಡಿತವಾಗಿಯೂ ದೇವರ ಅನುಗ್ರಹ ಸಿಗುವಂತದ್ದು. ಎದ್ದೇಳಿ ನಿಮ್ಮ ಗುರಿಯನ್ನ ಸಕಾರಗೊಳಿಸಬೇಕಾಗುತ್ತೆ. ಮೀನರಾಶಿಯವರಾದಂತಹ ನೀವು ನಿಸ್ವಾರ್ಥಕತೆ, ಕರುಣೆ ಮತ್ತು ಆಳವಾದಂತಹ ಜ್ಞಾನದ ಪ್ರತೀಕವಾಗಿರುವಂಥದ್ದು. ನಿಮ್ಮ ಕನಸುಗಳು ಸಾಗರದಷ್ಟು ವಿಶಾಲವಾದವು. ಜೀವನದ ಹಾದಿಯಲ್ಲಿ ಎದುರಾಗುವಂತಹ ಸಣ್ಣ ಪುಟ್ಟ ಹಿನ್ನಡೆಗಳಿಗೆ ಧೃತಿಗೆಡಬೇಡಿ. ಹರಿಯುವಂತಹ ನೀರು ಬಂಡೆಗಳನ್ನ ಕೊರೆದು ತನ್ನ ಹಾದಿಯನ್ನ ಮಾಡಿಕೊಳ್ಳುವಂತೆ ನಿಮ್ಮ ಸತತ ಪ್ರಯತ್ನ ಮತ್ತು ಸದ್ಗುಣಗಳು ನಿಮ್ಮನ್ನ ಯಶಸ್ಸಿನ ತೀರಕ್ಕೆ ಮುಟ್ಟಿಸುವಂತದ್ದಾಗ್ತದೆ. ಆಳವಾದಂತಹ ಸಾಗರವು ಮೇಲ್ನೋಟಕ್ಕೆ ಶಾಂತವಾಗಿದ್ದರೂ ಕೂಡ ತನ್ನ ಒಡದಲ್ಲಿ ಅಪಾರವಾದಂತಹ ರತ್ನಗಳನ್ನ ಬಚ್ಚಿಟ್ಟುಕೊಂಡಿರುತ್ತದೆ. ಹಾಗೆಯೇ ನಿಮ್ಮ ಒಳಗೂ ಕೂಡ ಅಪರಿಹಿತವಾದಂತಹ ಶಕ್ತಿ ಇರುವಂತದ್ದು ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ಆರ್ಥಿಕ ಸ್ಥಿತಿಯು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳಿಗಾಗಿ ಹಣ ವಿನಿಯೋಗವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಇನ್ನು ದೀರ್ಘಾವಧಿಯ ಉಳಿತಾಯ ಯೋಜನೆಗಳು ಅಥವಾ ಚಿನ್ನ, ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಅನುಕೂಲಕರವಾದಂತಹ ದಿನ. ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿರುವುದು, ಆದಾಯದ ಹೊಸ ಮೂಲಗಳು ಕೂಡ ಗೋಚರಿಸುವಂತದ್ದನ್ನ ಕಾಣುವಂತದ್ದಾಗ್ತದೆ. ಶಿಕ್ಷಣ, ಸಮಾಲೋಚನೆ, ಸಂಶೋಧನೆ ಹಾಗೂ ಸೇವಾ ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯುತ್ತಮ ಅವಕಾಶಗಳು ಕೂಡ ಲಭಿಸುವಂತದ್ದು. ನಿಮ್ಮ ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆಗೆ ಮನ್ನಣೆಯೂ ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ಹೊಸ ವ್ಯಾಪಾರ ಅಥವಾ ವೃತ್ತಿ ಸಂಬಂಧಿತ ಯೋಜನೆಗಳಿಗೆ ಮುನ್ನಡೆಯೂ ಬರೆಯಲು ಕೂಡ ಇದು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಅತಿಯಾದಂತಹ ಭಾವುಕತೆಯಿಂದ ಅಥವಾ
ಇತರರನ್ನ ಕುರುಡಾಗಿ ನಂಬಿ ವೃತ್ತಿಪರ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ಇಂದು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣ ನೆಲೆಸಿರುವಂತದ್ದು, ಹಿರಿಯರ ಆರೋಗ್ಯ ಸುಧಾರಿಸುವಂತದ್ದು, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಗಳಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಕೂಡ ಉಂಟಾಗುವಂತದ್ದನ್ನ ಕಾಣ್ತೀರ. ಇನ್ನ ಸಂಗಾತಿಯೊಂದಿಗೆ ಪರಸ್ಪರ ಗೌರವ, ಪ್ರೀತಿ ಮತ್ತು ಆಧ್ಯಾತ್ಮಿಕ ಒಡನಾಟ ಕೂಡ ಹೆಚ್ಚಾಗುವಂತದ್ದಾಗ್ತದೆ. ಇನ್ನ ಮಾನಸಿಕವಾಗಿ ಶಾಂತಿ ಮತ್ತು ಪ್ರಶಾಂತತೆ ಇರುವಂತದ್ದು, ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಕಾಲಿನ ನೋವು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಲಘು ಆಹಾರವನ್ನ ಸೇವನೆಯನ್ನ ಮಾಡಿ ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ಮುಂಜಾನೆಯ ನಡಿಗೆ ಅಥವಾ ಪ್ರಾಣಾಯಾಮ ಮಾಡುವುದು ದೇಹಕ್ಕೆ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇಂದು ಬೆಳಗ್ಗೆ ಸ್ನಾನದ ನಂತರ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸಿ ಓಂ ರೂಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗತ್ತೆ. ಇನ್ನು ಶ್ರೀಹರಿ ವಿಷ್ಣುವಿನ ಪೂಜೆಯನ್ನ ಮಾಡಿ ತುಳಸಿ ದಳಗಳನ್ನ ಸಮರ್ಪಿಸಿ ಅಥವಾ ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗತ್ತೆ. ಇನ್ನ ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಹಳದಿ ಬಟ್ಟೆ, ಹಳದಿ ಸಿಹಿ ತಿಂಡಿಗಳನ್ನ ಬಡವರಿಗೆ ಅಥವಾ ದೇವಾಲಯಕ್ಕೆ ದಾನವಾಗಿ ಮಾಡಬೇಕಾಗತ್ತೆ. ಇನ್ನ ಗೋ ಸೇವೆಯನ್ನ ಮಾಡುವಂಥದ್ದು, ಹಸುವಿಗೆ ಹಸಿರು ಹುಲ್ಲನ್ನ, ಬೆಲ್ಲವನ್ನ ಅಥವಾ ಬಾಳೆಹಣ್ಣನ್ನ ನೀಡುವುದರಿಂದ ಗುರುಬಲ ವೃದ್ಧಿಯಾಗುವಂಥದ್ದು. ಇನ್ನ ದಿನದ ಆರಂಭದಲ್ಲಿ ಪೋಷಕರು ಗುರು ಹಿರಿಯರ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯುವಂಥದ್ದು ಕೂಡ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನ ನೀಡುವಂಥದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ ಶುಭ ಸಂಖ್ಯೆಯಾಗಿ 1 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಈ ದಿನದ ವಿಶೇಷವಾದಂತಹ ಬಣ್ಣ ನೀಲಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು.